ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರದ ಪ್ರವಚನಮಾಲಾದ 74ನೇ ಭಾಗ ಇದು. 73ನೇ ಭಾಗ ಈ ಹಿಂದೆ ಸಮಾಪ್ತಿಯನ್ನು ಕಂಡಾಗ ಹರಿಕಥಾಮೃತ ಸಾರದ 9ನೆಯ ಸಂಧಿ ಸಮಾಪ್ತವಾಗಿತ್ತು ಮತ್ತು ಹರಿಕಥಾಮೃತ ಸಾರದ ಒಟ್ಟಾರೆ ಪದ್ಯಗಳಲ್ಲಿ 276ನೇ ಪದ್ಯ ಸಮಾಪ್ತಿಯನ್ನು ಕಂಡಿತ್ತು. 277ನೇ ಪದ್ಯ ಸಮಾಪ್ತಿಯನ್ನು ಕಂಡಿತ್ತು. ಈಗ 278ನೆಯ ಪದ್ಯ, ಅದು 10ನೆಯ ಸರ್ವಪ್ರತೀಕ ಸಂಧಿ ಅಥವಾ ಸರ್ವ ಸಮರ್ಪಣ ಸಂಧಿ ಅಂತಲೂ ಕೂಡ ಕೆಲವು ಕಡೆ ಕರೀತಾರೆ. ಆ ಸಂಧಿಯ ಮೊದಲನೇ ಪದ್ಯದೊಂದಿಗೆ ಇವತ್ತಿನ ಭಾಗ ಪ್ರಾರಂಭಗೊಳ್ಳಬೇಕು. ಆವ ಪರಬೊಮ್ಮನ ಅತಿ ವಿಮಲಾಂಗಾವ ಬದ್ಧರು ಎಂದೆನಿಪರ ಜೀವಭವ ಮೊದಲಾದ ಅಮರರು ಅನುದಿನ ಹರಿಪದವ ಸೇವಿಪರಿಗೆ ಅನುಕೂಲರಲ್ಲದೆ ತಾವು ಇವರನ್ನು ಕೆಡಿಸಬಲ್ಲರೆ ಶ್ರೀವಿಲಾಸಾಸ್ಪದನ ದಾಸರಿಗುಂಟೆ ಅಪಜಯವು. ಎಲ್ಲ ದೇವತೆಗಳು, ಚತುರ್ಮುಖ ಬ್ರಹ್ಮನಿಂದ ಆರಂಭ ಮಾಡಿಕೊಂಡು ಎಲ್ಲ ದೇವತೆಗಳು, ಬ್ರಹ್ಮನಿಂದ ಪ್ರಾರಂಭ ಮಾಡಿಕೊಂಡು ಅಗ್ನಿಯ ತನಕ ಅಂತ ಹೀಗೆ ಕೆಲವು ಕಡೆ ವರ್ಣನೆ ಮಾಡ್ತಾರೆ. ಆ ಎಲ್ಲ ದೇವತೆಗಳು, ಎಲ್ಲ ತತ್ವಾಭಿಮಾನಿ ದೇವತೆಗಳು, ಅತತ್ವಾಭಿಮಾನಿ ದೇವತೆಗಳು, ಶೇಷ ಶತಸ್ಥ ದೇವತೆಗಳು ಅಂತಾರೆ, ಋಷಿಗಳು ಅಂತಾರೆ. ಅವರೆಲ್ಲರೂ ಕೂಡ, ಭೃಗು ಮೊದಲಾದಂಥ ಎಲ್ಲ ಋಷಿಗಳೂ ಕೂಡ ಅವರೆಲ್ಲ ಪರಮಾತ್ಮನ ನಿರ್ಮಲವಾದಂಥ ಅಂಗಾಂಗಗಳನ್ನು ಆಶ್ರಯಿಸಿಕೊಂಡಿದ್ದಾರೆ. ಪರಬೊಮ್ಮ ಅಂದರೆ ಪರಬ್ರಹ್ಮ, ಅವನ ಅತಿ ವಿಮಲ ಅಂಗಾವಬದ್ಧರು ಅನಿಸ್ಕೊಂಡಿದ್ದಾರೆ ಈ ದೇವತೆಗಳೆಲ್ಲ. ಅತಿ ವಿಮಲ ಅಂಗಾವಬದ್ಧರು ಅಂತ ಹೀಗೆ ಹೇಳೋದ್ರ ಮೂಲಕ ಜಗನ್ನಾಥದಾಸರು ಬ್ರಹ್ಮಸೂತ್ರದ ಒಂದು ಸೂತ್ರವನ್ನು ಸೂಚನೆ ಮಾಡಿದ್ದಾರೆ. 3ನೇ ಅಧ್ಯಾಯದ 3ನೇ ಪಾದದ 57ನೇ ಸೂತ್ರ ಅದು. ಆ 57ನೇ ಸೂತ್ರ ಅಂಗಾವಬದ್ಧಾಸ್ತು ನ ಶಾಖಾಸು ಹಿ ಪ್ರತಿವೇದಂ. ಈ ಎಲ್ಲ ಅಂಗಾವಬದ್ಧ ದೇವತೆಗಳು, ಪರಮಾತ್ಮನ ಅಂಗಾಂಗಗಳಲ್ಲಿರುವಂಥ ವಿಶ್ವರೂಪಿಯಾದಂಥ ಪರಮಾತ್ಮನ ಅಂಗಾಂಗಗಳಲ್ಲಿರುವಂಥ ಪ್ರತಿಯೊಬ್ಬ ದೇವತೆಗಳಿಗೂ ಕೂಡ ಆತನ ಅಂಗ, ಆತನ ಪರಿವಾರ ದೇವತೆ ಅಂತ ಹೀಗೆ ಉಪಾಸನೆ ಮಾಡಬೇಕು ಅಂತ ಆ ಸೂತ್ರದ ಒಂದು ಸರಳಾರ್ಥ. ಈ ಎಲ್ಲ ದೇವತೆಗಳು ಪರಮಾತ್ಮನನ್ನು ನಾವು ಉಪಾಸನೆ ಮಾಡಿಬಿಟ್ರೆ ಆ ಉಳಿದ ದೇವತೆಗಳು ಕೂಡ ನಮಗೆ ಅನುಕೂಲರಾಗೇ ಇರ್ತಾರೆ, ಹೊರತು ಎಂದೂ ಅವರು ಕೆಡಕು ಮಾಡೋದೇ ಇಲ್ಲ ಅಂಥ ಭಕ್ತನಿಗೆ. ಯಾಕೆಂದರೆ ಶ್ರೀವಿಲಾಸಾಸ್ಪದ, ಶ್ರೀವಿಲಾಸ ಲಕ್ಷ್ಮೀ ವಿಲಾಸ ಅಂತ ಈಗ ಅರ್ಥ. ಆ ಭಗವಂತನ ದಾಸರಿಗೆ ಎಂದಾದರೂ ಅಪಜಯ ಇದೆಯೇ? ಅವರಿಗೆ ಎಂದೂ ಅಪಜಯ ಇಲ್ಲ, ಅವರಿಗೆಂದೂ ಹಿಂದೆಂದೂ ಕೂಡ ವಿಜಯವೇ ಅವರಿಗೆ. ರಾಜೀವ ಭವ ಅಂತಂದರೆ, ರಾಜೀವ ಅಂದರೆ ಕಮಲದ ಭವ ಅಂದರೆ ಚತುರ್ಮುಖ ಬ್ರಹ್ಮ ಮೊದಲಾದ ಅಮರರು ಅನುದಿನ ಪ್ರತಿನಿತ್ಯ ಈ ಎಲ್ಲ ದೇವತೆಗಳು ಕೂಡ ಹರಿಪದವ ಸೇವಿಪರಿಗೆ, ಪರಮಾತ್ಮನ ಪಾದಕರ್ಮಗಳಲ್ಲಿ ಆಸಕ್ತರಾದವರಿಗೆ ಅನುಕೂಲರಾಗಿರ್ತಾರೆ ಹೊರತು ಇವನನ್ನು ಅವರು ಕೆಡಿಸೋದಿಲ್ಲ. ಅವರಿಗೆ ಆ ಕೆಡಿಸಲಿಕ್ಕೆ ಮನಸ್ಸೂ ಇಲ್ಲ, ಕೆಡಿಸಲಿಕ್ಕೆ ಅವರಿಗೆ ಅಧಿಕಾರವೂ ಕೂಡ ಇಲ್ಲ. ಕೃಷ್ಣಾಮೃತ ಮಹಾರ್ಣವದಲ್ಲಿ ಮಧ್ವಾಚಾರ್ಯರ ಶ್ಲೋಕ ಇದು. ಅರ್ಚಿತೆ ದೇವದೇವೇಶೇ ಶಂಖಚಕ್ರ ಗದಾಧರೆ ಅಚ್ಯುತ ಸರ್ವದೇವಾಸ್ಯು ಯತಃ ಸರ್ವಗತೋ ಹರಿಹಿ. ಭಗವಂತನನ್ನು ನಾವು ಆಶ್ರಯಿಸಿಕೊಂಡು ಬಿಟ್ರೆ, ಅವನನ್ನು ಪೂಜೆ ಮಾಡಿಬಿಟ್ರೆ ಉಳಿದೆಲ್ಲ ದೇವತೆಗಳನ್ನು ಕೂಡ ಪೂಜೆ ಮಾಡಿದಂತೆ. ಯಾಕೆಂದರೆ ಸರ್ವಗತ ಭಗವಂತ, ಎಲ್ಲ ಕಡೆಯೂ ಕೂಡ ಅವನು ಇದ್ದೇ ಇದ್ದಾನೆ. ಹಾಗಾಗಿ ಅವು ಭಗವಂತನನ್ನು ಅರ್ಚನೆ ಮಾಡಿಬಿಟ್ರೆ ಉಳಿದ ದೇವತೆಗಳನ್ನು ಕೂಡ ಅರ್ಚನೆ ಮಾಡಿದಂತೆಯೇ ಆಯಿತು ಅಂತ ಶ್ಲೋಕ, ಕೃಷ್ಣಾಮೃತ ಮಹಾರ್ಣವದ ಶ್ಲೋಕ ಭಗವಂತನ ಮಹಿಮೆಯನ್ನು ಹೀಗೆ ವರ್ಣನೆ ಮಾಡ್ತದೆ. ಶ್ರೀಧನ ಅಂಘ್ರಿ ಸರೋಜ ಯುಗಗಳ ಏಕಾದಶ ಸ್ಥಾನಾತ್ಮದೊಳಗಿಟ್ಟು ಆದರದಿ ಸಂತುತಿಸುವವರಿಗೆ ಈ ನವಗ್ರಹವು ಆದಿತೇಯರು ಸಂತತ ಆದಿವ್ಯಾಧಿಗಳ ಪರಿಹರಿಸುತ್ತಾ ಅವರನ್ನು ಕಾದುಕೊಂಡಿಹರು ಎಲ್ಲರೂ ಒಂದಾಗಿ ಈಶನಾಜ್ಞೆಯಲ್ಲಿ. ಶ್ರೀಧ ಅಂತಂದರೆ ಶ್ರೀನಿವಾಸ ಅಂತ ವಿಷ್ಣು ಸಹಸ್ರನಾಮದ ಹೆಸರೇನಿದೆ ಅದನ್ನು ಸೂಚನೆ ಮಾಡ್ತಾರೆ. ಅವನ ಪಾದಕಮಲಗಳನ್ನು ನಮ್ಮ ಏಕಾದಶ ಸ್ಥಾನಾತ್ಮದೊಳಗೆ ಇಡಬೇಕು. ಏಕಾದಶ ಸ್ಥಾನ ಅಂತಂದರೆ ಮನಸ್ಸು, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ಒಟ್ಟಾರೆ 11 ಇಂದ್ರಿಯಗಳಲ್ಲಿ ಮೊದಲಿನ 5 ಜ್ಞಾನೇಂದ್ರಿಯ, ಮುಂದಿನ 5 ಕರ್ಮೇಂದ್ರಿಯ, 11ನೇದು ಇವುಗಳ ಎಲ್ಲದಕ್ಕೂ ಪ್ರೇರಕವಾದಂಥ ಮನಸ್ಸು. ಆ ಮನಸ್ಸಿನೊಳಗೆ ಪರಮಾತ್ಮನ ಪಾದಕಮಲಗಳನ್ನು ಇಟ್ಟು ಆದರದಿ ಸಂತುತಿಸಿದರೆ, ಭಕ್ತಿಯಿಂದ ಸ್ತೋತ್ರ ಮಾಡಿದರೆ ಈ ಎಲ್ಲ ನವಗ್ರಹ ದೇವತೆಗಳು ಅವರೆಲ್ಲರೂ ಕೂಡ ಆದಿವ್ಯಾಧಿಗಳನ್ನು, ಮಾನಸಿಕ ತೊಂದರೆಗಳನ್ನು ಮತ್ತು ದೈಹಿಕ ತೊಂದರೆಗಳನ್ನು
ಪರಿಹಾರ ಮಾಡ್ತಾರೆ. ಪರಿಹಾರ ಮಾಡಿಕೊಂಡು ಹರಿಯ ಆಜ್ಞೆ ಅಂತ ಇವನನ್ನು ಕಾಯ್ತಾರೆ, ಈ ಭಕ್ತನನ್ನ. ಅವನನ್ನೆಂದೂ ಕೂಡ ಕೈ ಬಿಡೋದಿಲ್ಲ. ಇದನ್ನೇ ಸಕಲ ಗೃಹ ಬಲವು ನೀನೇ ಸರಸಿ ಜಾಕ್ಷ ಅಂತ ಪುರಂದರದಾಸರು ಹಾಡಿದ್ದು. ಆದಿತ್ಯಾದಿ ನವಗ್ರಹಾ ಶುಭಕರಾ ಮೇಷಾದಯೋ ರಾಶಯ ನಕ್ಷತ್ರಾಣಿ ಸಯೋಗಕಾಶ್ಚ ತಿಥಯ ತದ್ದೇವತಾ ತದ್ಗಣಾ. ಆದಿತ್ಯ ಮೊದಲಾದ ಗ್ರಹಗಳು, ಮೇಷಾದಿ ರಾಶಿಗಳು, ನಕ್ಷತ್ರಾಭಿಮಾನಿ ದೇವತೆಗಳು, ಯೋಗಾಭಿಮಾನಿ ದೇವತೆಗಳು, ತಿಥ್ಯಾಭಿಮಾನಿ ದೇವತೆಗಳು, ಮಾಸ ಋತು ವರ್ಷಾಭಿಮಾನಿ ದೇವತೆಗಳು, ದಿವಸ್ಸಿನ ಅಭಿಮಾನಿ ದೇವತೆಗಳು, ಸಂಧ್ಯೆಯ ಅಭಿಮಾನಿ ದೇವತೆಗಳು ಎಲ್ಲರೂ ನಮಗೆ ಮಂಗಳ ಮಾಡ್ತಾರೆ ಅಂತ ಅದರ ಒಂದು ಮಂಗಳಾಷ್ಟಕದಲ್ಲಿ ಬರುವಂಥ ಒಂದು ಪದ್ಯ ಅದು. ಮೇದಿನಿಯ ಮೇಲುಳ್ಳ ಗೋಷ್ಪಾದೋದಕಗಳೆಲ್ಲ ಅಮಲ ತೀರ್ಥವು, ಪಾದಪ ಅದ್ರಿ ಧರಾತಳವೆ ಸುಕ್ಷೇತ್ರ ಜೀವಗಣ, ಶ್ರೀಧರನ ಪ್ರತಿಮೆಗಳು ಅವರುಂಬ ಓದನವೇ ನೈವೇದ್ಯ, ನಿತ್ಯದಿ ಹಾದಿ ನಡೆಯುವುದೇ ನರ್ತನಗಳೆಂದರಿತವನೇ ಯೋಗಿ. ಪರಮಾತ್ಮನ ಪೂಜೆ ಮಾಡೋದು ಎಷ್ಟು ಸುಲಭ ಇದೆ ಅಂತ ಹೇಳ್ತಾರೆ ದಾಸರು ಈ ಪದ್ಯದಲ್ಲಿ. ಮೇದಿನಿ ಅಂದರೆ ಭೂಮಿ. ಆ ಭೂಮಿ ಮೇಲಿರುವಂಥ ಎಲ್ಲ ಜಲಾಶಯಗಳು, ಆ ಜಲಾಶಯ ಎಂಥದ್ದಿರ್ಬೋದು, ಅಲ್ಲಿ ಹೋಗಿ ಮುಳುಗಿ ಸ್ನಾನ ಮಾಡಲಿಕ್ಕೇನೆ ಆಗಬೇಕು, ದೊಡ್ಡದೇ ಇರಬೇಕು, ಪವಿತ್ರವೇ ಇರಬೇಕು, ಅಲ್ಲಿ ಸಮೀಪದ ಯಾವುದೋ ದೇವಸ್ಥಾನ ಇದ್ದಿರಬೇಕು, ಇಂಥದೇ ಇರಬೇಕು ಅಂತಿಲ್ಲ. ಗೋಷ್ಪಾದೋದಕಗಳು ಎಲ್ಲ ಅಂದರೆ ಒಂದು ಗೋವಿನ ಗೊರಸು ಹಿಡಿಯುವಷ್ಟು, ಗೋವಿನ ಗೊರಸಿನ ಗುರುತು ಎಲ್ಲಾಗಿರ್ತದಲ್ಲ, ಅಲ್ಲಿ ಮಳೆ ಬಂದು ನೀರು ನಿಂತಿರ್ತದಲ್ಲ, ಅವು ಕೂಡ ತೀರ್ಥವೇ. ಅವೆಲ್ಲ ತೀರ್ಥಗಳೇ. ಮತ್ತೆ ಪಾದಪ ಅಂದರೆ ಮರಗಳು, ಮತ್ತೆ ಅದ್ರಿ ಅಂದರೆ ಪರ್ವತ, ಮತ್ತೆ ಧರಾತಳ ಅಂದರೆ ಭೂಮಿ, ಇವೆಲ್ಲವೂ ಕೂಡ ಉತ್ತಮ ಕ್ಷೇತ್ರಗಳು. ಎಲ್ಲೆಲ್ಲಿ ಶ್ರೇಷ್ಠ ವೃಕ್ಷಗಳಿವೆ, ಅಶ್ವತ್ಥ ವೃಕ್ಷವೇ ಆಗಬೇಕು, ಅಲ್ಲೂ ಭಗವಂತನ ಸನ್ನಿಧಾನವೇ ಇರಬೇಕು, ಅದು ವಿಶೇಷ ಇದ್ರೆ. ಆದರೂ ಉಳಿದ ಕಡೆನೂ ಎಲ್ಲೆಲ್ಲಿ ಯಾವ್ಯಾವುದೇ ವೃಕ್ಷ ಇದ್ರೆ ಅವೆಲ್ಲವೂ ಕೂಡ ಭಗವಂತನ ಕ್ಷೇತ್ರಗಳೇ. ಸಣ್ಣ ಸಣ್ಣ ಪುಟ್ಟ ಪರ್ವತಗಳಿದ್ರೆ ಅವು ಕ್ಷೇತ್ರಗಳೇ. ಎಲ್ಲ ಭೂಮಿಯೂ ಕೂಡ ಭಗವಂತನ ಉತ್ತಮ ಕ್ಷೇತ್ರಗಳೇ. ಅಮಲ ತೀರ್ಥವು ಅಂದರೆ ಶ್ರೇಷ್ಠ ತೀರ್ಥ ಅಂತ ಅರ್ಥ. ಪಾದಪ ಅಂದರೆ ವೃಕ್ಷ, ಅದ್ರಿ ಅಂದರೆ ಪರ್ವತ, ಧರಾತಲ ಅಂದರೆ ಭೂತಲ, ಸುಕ್ಷೇತ್ರ ಅಂದರೆ ಇದೇ ಕ್ಷೇತ್ರ. ಹಾಗಾಗಿ ಪ್ರತಿಯೊಂದು ಕೂಡ ಕ್ಷೇತ್ರವೇ. ಜೀವಗಣ ಶ್ರೀಧರನ ಪ್ರತಿಮೆಗಳು, ಇದು ಬಹಳ ಮುಖ್ಯ. ಪ್ರತಿಮೆಗಳು ಅಂತಂದರೆ ಅದು ಲೋಹದ್ದು, ಕಟ್ಟಿಗೆದ್ದು, ಶಿಲೆಯದ್ದು, ಆಮೇಲೆ ವರ್ಣಚಿತ್ರ, ಇಂಥದೇ ಪ್ರತಿಮೆಗಳು ಅಂತಿಲ್ಲ. ಅವು ಶ್ರೇಷ್ಠ ಪ್ರತಿಮೆಗಳು. ಆದರೆ ಜೀವಗಣ ಶ್ರೀಧರನ ಪ್ರತಿಮೆಗಳು, ಇದನ್ನು ನಾವು ತಿಳ್ಕೊಳ್ಳೋದಿಲ್ಲ. ಇವ್ರಿಗೆ ಅಪಚಾರ ಮಾಡಿಬಿಡ್ತೀವಿ, ಅವ್ರಿವ್ರನ್ನ ಬೈತೀವಿ, ಅವ್ರಿಗೆ ಕೆಟ್ಟದಾಗಿ ಮಾಡಿಬಿಡ್ತೇವೆ, ಹೋಗಿ ಮತ್ತೆ ದೇವ್ರ ಮುಂದೆ ನಮಸ್ಕಾರ ಮಾಡ್ತಿರ್ತೀವಿ. ಆದರೆ ಪರಮಾತ್ಮನ ಪ್ರತಿಮೆಗಳು ಅನಿಸ್ಕೊಂಡಿರುವಂಥ ಸಾಕ್ಷಾತ್ ಪ್ರತಿಮೆಗಳಿವೆಲ್ಲ. ಏನಾದರೂ ಈ ಕಲ್ಲಿನ ಪ್ರತಿಮೆ, ಲೋಹದ ಪ್ರತಿಮೆ, ಕಟ್ಟಿಗೆ ಪ್ರತಿಮೆಗೆ ನಮಸ್ಕಾರ ಮಾಡಿದರೆ ಒಮ್ಮೆಲೆ ಅದು ಆಶೀರ್ವಾದ ಅಂದೇ ಇರ್ಬೋದು, ಮುಗುಳ್ನಗೆ ನಗದೇ ಇರ್ಬೋದು ನಮ್ಮ ಹಣೆ ಬರಕ್ಕನುಸಾರವಾಗಿ. ಆದರೆ ಪರಮಾತ್ಮನ ಪ್ರತಿಮೆಗಳು ಅನಿಸ್ಕೊಂಡಿರುವಂಥ ಜೀವರಿಗೆ ಒಂದು ಒಳ್ಳೆ ಮಾತಾಡಿಬಿಟ್ರೆ, ಅವ್ರಿಗೊಂದು ಒಳ್ಳೆ ಕೆಲಸ ಮಾಡಿಕೊಟ್ಬಿಟ್ರೆ ಸಂತೋಷ ಪಡ್ತಾರೆ, ಒಂದು ಒಳ್ಳೆ ಮಾತಾಡ್ತಾರೆ, ಕೂಡಲೇ ಪರಮಾತ್ಮನ ಅನುಗ್ರಹ ಅಲ್ಲಿ ವ್ಯಕ್ತ ಆಗ್ತದೆ. ಅದಕ್ಕಾಗಿ ಅವರೆಲ್ಲ ಪ್ರತಿಮೆಗಳೇ. ಅವರುಂಬ ಓದನವೇ ನೈವೇದ್ಯ. ಅವರು ಅಂದರೆ ಯಾರು? ನನಗೆ ನೀವೆಲ್ಲರೂ ಪ್ರತೀಕರು, ಹಾಗೆ ನಿಮಗೆ ಇವರೆಲ್ಲರೂ ಪ್ರತೀಕರು, ನಿಮಗೆ ಅವರೆಲ್ಲರೂ ಪ್ರತೀಕರು. ಈಗ ನಮಗೆ ಕಾಣಿಸುವಂಥ ಪ್ರತಿಯೊಂದು ಜೀವವೂ ಕೂಡ ಪ್ರತೀಕವೇ. ಮತ್ತೆ ಅವರು ಉಂಬ ಓದನ ನೈವೇದ್ಯ. ನೀವು ಪ್ರತೀಕಗಳು ಅಂತಂದ ಮೇಲೆ ನಿಮಗೆ ನಾನು ನಿಮ್ಮ ಒಳಗಿರುವಂಥ ಭಗವಂತನ ನೈವೇದ್ಯ ಮಾಡಬೇಕಲ್ಲ. ಅದೇನು ಮಾಡಬೇಕು ಅಂತಂದರೆ, ಅವ್ರು ಇವತ್ತು ಮಧ್ಯಾಹ್ನ ಅವ್ರ ಮನೆಯಲ್ಲಿ ಊಟ ಮಾಡಿದ್ದಾರೆ, ಅವ್ರ ಹೆಂಡತಿ ಅಡುಗೆ ಮಾಡಿದ್ರು, ಅವ್ರು ಊಟ ಮಾಡಿದ್ರು, ನಂದೇನು ಶ್ರಮ ಇದರಲ್ಲಿ ಇಲ್ಲ ಅದರಲ್ಲೇ. ಆದರೂ ಅದು ಅವ್ರಿಗೆ ನೈವೇದ್ಯ ಆಗೋಯ್ತು ಅವರೊಳಗಿರುವಂಥ ಭಗವಂತನಿಗೆ ಅಂತ ನಾನು ತಿಳ್ಕೊಂಡ್ಬಿಟ್ರೆ, ನನ್ನ ಮನೆಯೊಳಗೆ ಇರುವಂಥ ದೇವರಿಗೆ ಅಭಿಷೇಕ ಮಾಡಿ, ಅಲ್ಲಿ ನೈವೇದ್ಯ ಮಾಡಿ, ಅಲ್ಲಿ ಮಂಗಳಾರತಿ ಮಾಡೋದು ನನ್ನ ಕರ್ತವ್ಯ. ಅದನ್ನು ಬಿಡಬೇಕು ಅಂತಲ್ಲ. ಅದಲ್ಲದೆ ಸುತ್ತಮುತ್ತ ಇರುವಂಥ ಅವ್ರಿವ್ರು ಯಾರ್ಯಾರು ಇರ್ತಾರಲ್ಲ, ಅವರು ಯಾರ್ಯಾರು ತಮ್ಮ ಹೊಟ್ಟೆ ಹೊರೆಯೋಕ್ಕೊಳಕ್ಕಾಗಿ ಊಟ ಮಾಡ್ತಾರಲ್ಲ, ಅವರು ಅಂತಿದೆ ಇಲ್ಲಿ. ಅವರು ಅಂದರೆ ನನಗೆ ಸಂಬಂಧಪಟ್ಟಂಗೆ ಇವರೆಲ್ಲ ಎಲ್ಲರೂ ಅವರೇ. ಮತ್ತು ನಾನು ಕೂಡ, ನಾವೆಲ್ಲ ಊಟ ಮಾಡುವ ಅನ್ನ ಏನಿದೆಯಲ್ಲ, ಓದನ ಇದೆಯಲ್ಲ, ಅದೆಲ್ಲ ನೈವೇದ್ಯ. ಮತ್ತೆ ನಿತ್ಯದಿ ಹಾದಿ ನಡೆಯುವುದೇ ನರ್ತನ. ನಿತ್ಯ ನಡಿತೇವೆ ಭಗವಂತನ ನರ್ತನ ಮಾಡ್ಲಿಕ್ಕೆ ಎಲ್ಲರಿಗೂ ಅವಕಾಶ ಆಗದೇ ಇರ್ಬೋದು, ತಾಳಬದ್ಧವಾಗಿ ಲಯಬದ್ಧವಾಗಿ ನರ್ತನ ಮಾಡ್ಲಿಕ್ಕೆ ಎಲ್ಲರಿಗೂ ಬರದೇ ಇರ್ಬೋದು, ಹಾಡ್ಲಿಕ್ಕೆ ಬರದೇ ಇರ್ಬೋದು, ಕುಣಿಲಿಕ್ಕೆ ಬರದೇ ಇರ್ಬೋದು. ಆದರೆ ಹಾದಿ ನಡೀತಿರುವಾಗ ಇದು ಭಗವಂತನ ಪ್ರದಕ್ಷಿಣೆ ಮಾಡ್ತಿದ್ದೇನೆ ಅಂತ ತಿಳ್ಕೊಂಡ್ಬಿಟ್ರೆ ಅದು ಕೂಡ ಒಂದು ನರ್ತನವೇ, ಅದು ಕೂಡ ನರ್ತನವೇ ಆಯಿತು. ಹೀಗೆ ತಿಳ್ಕೊಂಡ್ಬಿಟ್ರೆ ಅವನೇ ಯೋಗಿ ಆಗ್ತಾನೆ. ಅವರುಂಬ ಓದನವೇ ನೈವೇದ್ಯ. ಅದಕ್ಕಾಗಿ ಇದನ್ನೆಲ್ಲ ಮಾನಸ ಪೂಜಾ ಅಂತ ಹೇಳ್ತಾರೆ. ಸಾಮಾನ್ಯರಿಗೆ ಹಾಗೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾವುದೋ
ಕಂಡಂಥ ಕ್ಷುದ್ರವಾದ ಪ್ರಾಣಿ, ಕ್ಷುದ್ರವಾದಂಥ ವಸ್ತು, ಅಲ್ಲೆಲ್ಲ ದೇವತೆ ಇದ್ದಾನ ಹೌದು. ಆದರೆ ಅಲ್ಲಿ ಇದ್ದ ದೇವತೆಯನ್ನು ಕಾಣ್ಲಿಕ್ಕೆ ಆಗೋದಿಲ್ಲ ನಮಗೆ. ಎಷ್ಟೋ ಸರಿ ಇದ್ದಾನ ಅದನ್ನು ನಾವು ನಮಸ್ಕಾರ ಮಾಡ್ತೀವಿ ಅಂದರೆ ಯಾರು ಅಲ್ಲಿ ನಮಸ್ಕಾರ ಮಾಡಿದ್ವಿ, ನೀವು ಇಲ್ಲಿ ನಮಸ್ಕಾರ ಮಾಡ್ತಿದ್ದೀರಲ್ಲ, ದೇವಾಲಯಕ್ಕೆ ಹೋಗಿ ನಮಸ್ಕಾರ ಮಾಡಬಾರ್ದಾ, ಈ ಊರಿನಲ್ಲಿ ಏನು ದೇವಾಲಯಗಳಿಗೆ ಬರವೇ ಅಂತ ಕೇಳ್ತಾರೆ. ಹಾಗೆ ಆಗಿತ್ತಂತೆ. ಮಧ್ವಾಚಾರ್ಯರು ಇನ್ನು ಸನ್ಯಾಸಾಶ್ರಮ ಸ್ವೀಕಾರ ಮಾಡೋದಕ್ಕಿಂತ ಮೊದಲು ಎಲ್ಲ ಕಡೆ ನಮಸ್ಕಾರ ಮಾಡ್ತಿದ್ದಂತೆ, ಮನೆಯೊಳಗಿರುವಂಥ ಎಲ್ಲ ವಸ್ತುಗಳಿಗೆ. ಅದು ಆ ತಂದೆ ಕೇಳಿದಂತೆ, ಇದೇನು ಅಲ್ಲಿ ನಮಸ್ಕಾರ ಮಾಡ್ತಿದ್ದೆಲ್ಲ, ವಿಚಿತ್ರವಾಗಿದೆ ಇದು ಅಂತ. ಅವ್ರು ಹೇಳಿದರು, ಬ್ರುವನ್ ಸ್ವವಸ್ತು ಪ್ರಣತಿಂ ವ್ಯಧಾಮಿತಿ ಅಂತ ಸುಮಧ್ವಿಜಯ. ನನ್ನ ವಸ್ತು ಒಳಗೆ ಎಲ್ಲ ಕಡೆ ಇದೆ. ಸ್ವ ಅಂದ್ರೆ ತನ್ನ, ಅದ್ರೊಳಗಿಂತ ವಸ್ತು ಅಂದ್ರೆ ಭಗವಂತ. ಈಗ ನಾವು ಇವನ್ನೆಲ್ಲ ವಸ್ತುಗಳು ಅಂತ ಅಂತೀವಲ್ಲ, ನಿಜವಾದ ವಸ್ತು ಅಂದ್ರೆ ಅವನೇ. ಎಲ್ಲ ಕಡೆ ವಾಸ ಮಾಡಿಕೊಂಡಿದ್ದು ಆಯಾ ವಸ್ತುಗಳಿಗೆ ಒಂದೊಂದು ರೂಪ, ಅದಕ್ಕೊಂದು ಗುಣ, ಅದಕ್ಕೊಂದು ಮಹತ್ವ ಕೊಟ್ಟು ಆ ವಸ್ತುವಿಗೆ ಆಧಾರಭೂತವನಾದ್ರಿಂದ ಅವನು ವಸ್ತು, ಮಹಾವಸ್ತು. ಅದಕ್ಕೆ ವಾಸನಾಥ್ ವಾಸುದೇವೋಸಿ ಅಂತಂತೀವಲ್ಲ, ವಾಸ ಮಾಡಿಕೊಂಡಿದ್ದವನು ವಾಸುದೇವ ಅಂದ್ರು, ವಾಸು ಅಂದ್ರು, ವಸ್ತು ಅಂದ್ರು, ಪ್ರತ್ಯೇಕಗಳು ಬೇರೆ ಬೇರೆ, ಅರ್ಥ ಎಲ್ಲ ಒಂದೇ. ಹೀಗೆ ಭಗವಂತನನ್ನ ಎಲ್ಲ ಕಡೆ ಕಾಣ್ತಾರೆ ಯೋಗಿಗಳಾದವರು. ಉಳಿದವ್ರಿಗೆ ಅದು ಆಗೋದಿಲ್ಲ. ಕನಿಷ್ಠ ಪಕ್ಷ ಅಲ್ಲಿ ಇದ್ದಾನೆ ಅಂತ ಆದ್ರೂ ತಿಳ್ಕೊಳ್ಬೇಕು. ಅಂಥವ್ರು ಕೆಲವು ಉಪಾಸನೆಗಳನ್ನು ಮಾಡ್ತಿರ್ತಾರೆ. ಅವರುಂಬ ಓದನವೇ ನೈವೇದ್ಯ, ನಿತ್ಯದಿ ಹಾದಿ ನಡೆಯುವುದೇ ನರ್ತನಗಳು ಎಂದರಿತವನೇ ಯೋಗಿ. ಅಂಥವನೇ ಯೋಗಿ ಅಂತ ಕರೆಸ್ಕೋತಾನೆ. ಇದು ಸರ್ವ ಪ್ರತೀಕಗಳು ಕೂಡ ಇಲ್ಲಿ ಬಂತಲ್ಲ. ಜೀವಗಣ ಶ್ರೀಧರನ ಪ್ರತಿಮೆಗಳು. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೇಚ ಪಂಡಿತಾ ಸಮದರ್ಶಿನ ಅಂತ ಭಗವದ್ಗೀತಾದ ಶ್ಲೋಕ ಇದೆ. ಗೀತಾದ 5ನೇ ಅಧ್ಯಾಯದ 18ನೇ ಶ್ಲೋಕ ಅದು. ಸಮ, ಭಗವಂತನಿಗೆ ಸಮ ಅಂತ ಹೆಸರು. ಸಮ ಅಥವಾ ಸಮವರ್ತಿ ಅಂತ. ಸಮವರ್ತಿ ಅನ್ನೋ ಶಬ್ದ ಅಮರಕೋಶ ತೆಗೆದು ನೋಡಿದ್ರೆ ಸಮವರ್ತಿ ಪರೇತರಾಟ್ ಅಂತ ಯಮನಿಗೆ ಹೊಂದ್ಕೊಂಡಂತೆ ಕಾಣಿಸ್ತದೆ ಆ ಶಬ್ದ. ಆದರೆ ನಿಜವಾಗ್ಲೂ ಸಮವರ್ತಿ, ಎಲ್ಲ ಕಡೆ ಸಮಾನವಾಗಿದ್ದವನು. ಸಣ್ಣ ವಸ್ತು ಇದೆ, ಅಲ್ಲಿ ಪರಮಾತ್ಮನ ಶಕ್ತಿ ಕಡಿಮೆ ಅಂತಲ್ಲ. ಸಣ್ಣ ವಸ್ತುವಿನಲ್ಲಿಯೂ ಪರಮಾತ್ಮ ಅಷ್ಟೇ ಗುಣಪೂರ್ಣನಾಗಿರ್ತಾನೆ, ಅಷ್ಟೇ ವೈಭವಪೂರ್ಣವಾಗಿರ್ತಾನೆ. ದೊಡ್ಡ ವಸ್ತುವಿನಲ್ಲೂ ಹಾಗೆ ಇರ್ತಾನೆ. ಆದರೆ ಕೆಲವು ಕಡೆ ಶಾಲಗ್ರಾಮ, ಪ್ರತಿಮೆ ಇತ್ಯಾದಿ ಕಡೆಗಳಲ್ಲಿ ಅವನ ಅನುಗ್ರಹ ಹೇಗೆ ವ್ಯಕ್ತ ಆಗ್ತದೆ, ಹಾಗೆ ಬೇರೆ ವಸ್ತುಗಳಲ್ಲಿ ವ್ಯಕ್ತ ಆಗದೇ ಇರ್ಬೋದು ಅಷ್ಟೇ. ಹೀಗೆ ವಿದ್ಯಾವಿನಯ ಸಂಪನ್ನವಾದಂತಹ ಜ್ಞಾನಿ, ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿ, ಆಕಳಿನಲ್ಲಿ, ಹಸ್ತಿನಿ ಆನೆಯಲ್ಲಿ, ಬ್ರಾಹ್ಮಣಿ ಗವಿ ಹಸ್ತಿನಿ, ಶುನಿ ಅಂದ್ರೆ ನಾಯಿಯಲ್ಲಿ, ಶುನಿಚೈವ ಶ್ವಪಾಕೇಚ, ಕೊನೆಯದಾಗಿ ನಾಯಿ ಮಾಂಸವನ್ನು ತಿನ್ನುವಂಥ ಕ್ಷುದ್ರಾತಿ ಕ್ಷುದ್ರ ಸಂಸ್ಕಾರಹೀನ ಅನ್ಸ್ಕೊಂಡಿರುವಂತಹ ವ್ಯಕ್ತಿಯಲ್ಲೂ ಕೂಡ ಪಂಡಿತಾಹ ಸಮದರ್ಶಿನ, ಅಲ್ಲಿ ಸಮನಾಗಿರುವಂತಹ ಭಗವಂತನನ್ನ, ಸಮವರ್ತಿ ಅಂತ ಕರ್ಸ್ಕೊಂಡಿರುವಂತಹ ಭಗವಂತನನ್ನ ಅಲ್ಲಿ ಕಾಣ್ತಾರೆ. ಹಾಗೆ ಕಂಡ್ರೆ ಅವರು ಪಂಡಿತರು, ಇಲ್ಲದಿದ್ರೆ ಕಂಡವರೆಲ್ಲ ಪಂಡಿತರಲ್ಲ, ಓದ್ದವರೆಲ್ಲ ಪಂಡಿತರಲ್ಲ, ಹಾಗೆ ಕಂಡವರು ಪಂಡಿತರು. ಸರ್ವದೇಶವು ಪುಣ್ಯದೇಶವು, ಸರ್ವಕಾಲವು ಪರ್ವಕಾಲವು, ಸರ್ವಜೀವರು ದಾನಪಾತ್ರರು 3 ಲೋಕದಲ್ಲಿ, ಸರ್ವ ಮಾತುಗಳೆಲ್ಲ ಮಂತ್ರವು, ಸರ್ವ ಕೆಲಸಗಳೆಲ್ಲ ಪೂಜೆಯು, ಸರ್ವವಂದಿನ ವಿಮಲ ಮೂರ್ತಿ ಧ್ಯಾನವುಳ್ಳವಗೆ. ಜನಸಾಮಾನ್ಯರಿಗೆ ಆಗದೇ ಇರಬಹುದು, ಈ ಅನ್ವಯ ಆಗದೇ ಇರಬಹುದು ಈ ಶ್ಲೋಕ. ಆದರೆ ಮಹಾ ಸಾಧಕರಾದವರಿಗೆ ಈ ಮಾತು ಅನ್ವಯ ಆಗ್ತದೆ. ಅದು ಹೇಗೆಂದ್ರೆ, ಸರ್ವದೇಶವು ಪುಣ್ಯ ದೇಶವು, ಉಳಿದವರೆಲ್ಲ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ದೇವರನ್ನು ಕಾಣ್ತಿರ್ತಾರೆ. ಇವರಿಗೆ ಮಹಾ ಸಾಧಕರಾದವರಿಗೆ ಸರ್ವದೇಶವೂ ಕೂಡ ಪುಣ್ಯ ದೇಶ. ಯಾವ್ಯಾವ ಜಾಗ ಇದೆ ಅದೆಲ್ಲವೂ ಪುಣ್ಯ ದೇಶವೇ. ಸರ್ವಕಾಲವೂ ಪರ್ವಕಾಲ, ಉಳಿದವರೆಲ್ಲ ಪರ್ವಕಾಲ ಬರಲಿ, ಮುಹೂರ್ತ ಬರಲಿ ಅಂತ ಕಾಯ್ತಿರ್ತಾರೆ. ಆದರೆ ಇವರಿಗೆ ಮಾತ್ರ ಎಲ್ಲವೂ ಪುಣ್ಯಕಾಲವೇ. ಉಳಿದವರು ಪರ್ವಕಾಲದಲ್ಲಿ ಕಷ್ಟಪಟ್ಟು ಏನು ಸಿದ್ಧಿಯನ್ನು ಮಾಡ್ಕೋತಾರೆ, ಇವರು ಸಾಮಾನ್ಯ ಕಾಲದಲ್ಲಿ ಅಂತ ಭಗವಂತನ ನಾಮಸ್ಮರಣೆ ಮಾಡಿ ಉಳಿದವರು ಪಡ್ಕೊಂಡ ಸಿದ್ಧಿಗಿಂತ ಹೆಚ್ಚಿನ ಸಿದ್ಧಿಯನ್ನು ಪಡ್ಕೋತಾರೆ. ಸರ್ವ ಜೀವರು ದಾನಪಾತ್ರರು. ನಾವೆಲ್ಲ ದಾನ ಕೊಡಬೇಕಾದ್ರೆ ಹಾಗೆ ಇದೆ ಶಾಸ್ತ್ರದಲ್ಲಿ, ಸತ್ಪಾತ್ರನಾದವನಿಗೆ ದಾನ ಕೊಡ್ರಿ, ಆತ ಜ್ಞಾನಿಯಾಗಿರಬೇಕು, ಯೋಗ್ಯನಾಗಿರಬೇಕು ಅಂತ ಹೀಗೆ ಎಲ್ಲ ಕಡೆ ಶಾಸ್ತ್ರ ಹೇಳ್ತದೆ. ಆದರೆ ಯೋಗ್ಯರಾದವರಿಗೆ ಸರ್ವ ಜೀವರು ದಾನಪಾತ್ರರು. ಎಲ್ಲಾ ಜೀವರು ಕೂಡ ದಾನಕ್ಕೆ ಪಾತ್ರರಾಗಿರ್ತಾರೆ. ಸರ್ವ ಜೀವರು ದಾನಪಾತ್ರರು. ನಮಗೆ ಅನ್ವಯ ಆಗುವಂಥದ್ದಲ್ಲ. ಆದರೂ ಅನ್ನದಾನ ಮಾಡುವಾಗ ಇತ್ಯಾದಿ ಸಂದರ್ಭದಲ್ಲಿ ಇಂಥವರೇ ಬೇಕು ಅಂಥವರೇ ಬೇಕು ಅಂತ ವಿಚಾರ ಮಾಡಬಾರ್ದು. ಬಂದವರಿಗೆಲ್ಲರಿಗೂ ಕೂಡ ಅನ್ನದಾನ ಮಾಡಬೇಕು, ಭೋಜನ ದಾನ ಮಾಡಬೇಕು. ಆದರೂ ಉಳಿದ ಯಾವುದೋ ಒಂದು ಶ್ರಾದ್ದವೋ ಮತ್ತೆ ಯಾವುದೋ ಪುಣ್ಯಕರ್ಮವೋ ಮಾಡುವಂಥ ಪ್ರಸಂಗ ಬಂದರೆ ಅಂತಹ ಸಂದರ್ಭದಲ್ಲಿ ನಿರ್ದಿಷ್ಟರಾದವ್ರನ್ನ ಕರೆದು, ಯೋಗ್ಯರಾದವ್ರನ್ನ ಕರೆದು ಅವರಿಗೆ ದಾನ ಮಾಡಬೇಕು. ಸರ್ವ ಜೀವರು ದಾನಪಾತ್ರರು 3 ಲೋಕದಲ್ಲಿ. ಸರ್ವ ಮಾತುಗಳೆಲ್ಲ ಮಂತ್ರವು.
ಎಲ್ಲ ಮಾತುಗಳು ಕೂಡ ಮಂತ್ರ ಅಂತ. ಬರೇ ಸಂಸ್ಕೃತದ ಮಾತುಗಳು ಅಂತಲ್ಲ, ಸ್ತೋತ್ರಗಳು ಅಂತಲ್ಲ, ನಾವಾಡುವ ಮಂತ್ರಗಳು, ನೀವಾಡುವ ಮಂತ್ರಗಳು. ನೀವಾಡುವ ಮಾತು ನನ್ನ ಕಿವಿಗೆ ಬಿದ್ದರೆ, ನಾನಾಡುವ ಮಾತು ನನ್ನ ಕಿವಿಗೆ ಬಿದ್ದರೆ, ಇದೆಲ್ಲವೂ ಕೂಡ ಮಂತ್ರ ಅಂತ ತಿಳ್ಕೊಳ್ಬೇಕು. ಇದು ಮಾತಾಡುವ ಸಂದರ್ಭದಲ್ಲಿ ಆಗದೇ ಇರಲಿಕ್ಕಿಲ್ಲ. ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಭಗವಂತನ ಪೂಜಾ ಅನುಸಂಧಾನ ಏನಿದೆ ನಮ್ಮ ಮನಸ್ಸಿನಲ್ಲಿ ಉಳಿಲಿಕ್ಕಿಲ್ಲ. ಆದರೆ ಕೊನೆ ಪಕ್ಷ ಮಾತಾಡಿದ ಮೇಲೆ ಜ್ಞಾನಿಗಳಿಗೂ ನಮಗೂ ಏನು ವ್ಯತ್ಯಾಸ ಅಂದರೆ, ಅವರು ಕೆಲಸ ಮಾಡುವಾಗಲೂ ಕೂಡ ಇದು ದೇವ್ರ ಪೂಜೆ ಅಂತ ತಿಳ್ಕೊಂಡಿರ್ತಾರೆ. ಆ ಎಚ್ಚರವೇ ಹೋಗೋದಿಲ್ಲ ಅವ್ರಿಗೆ ಯಾವತ್ತೂ ಕೂಡ. ನಾವೇನು ಮಾಡಬೇಕು ಅಂತಂದ್ರೆ, ಕೊನೆ ಪಕ್ಷ ಎಚ್ಚರ ಆದಮೇಲೆ, ಮಾತಾಡಿದ ಮೇಲೆ, ಏನೋ ಆಡಿಬಿಟ್ಟೆ, ಸಂಸಾರದ ಕರ್ತವ್ಯ ಇತ್ತು, ಒತ್ತಡದಿಂದ ಮಾತಾಡಿಬಿಟ್ಟೆ, ಒಳ್ಳೆ ಮಾತು ಕೆಟ್ಟ ಮಾತು ಎಲ್ಲವೂ ಕೂಡ ದೇವ್ರ ಪೂಜೆ ಅಂತ ತಿಳ್ಕೊಳ್ಬೇಕು. ಸರ್ವ ಮಾತುಗಳೆಲ್ಲ ಮಂತ್ರವು. ಮತ್ತೆ ಹೀಗಿದ್ದವನಿಗೆ ಏನಾಗ್ತದೆ ಅಂತಂದ್ರೆ, ಮಾಡಿದೆಲ್ಲ ಕೆಲಸಗಳು, ಆಡಿದೆಲ್ಲ ಮಾತುಗಳು ದೇವ್ರ ಪೂಜೆ ಅಂತ ಭಾವಿಸುವವನಿಗೆ ಕೆಟ್ಟ ಮಾತುಗಳನ್ನು ಆಡ್ಲಿಕ್ಕೆ ಮನಸ್ಸಾಗೋದಿಲ್ಲ. ಕೆಟ್ಟ ಮಾತುಗಳನ್ನು ಆಡಿ ಇದನ್ನು ದೇವ್ರ ಪೂಜೆ ಅಂತ ಅನ್ಬೇಕಾದ್ರೆ ಸ್ವಲ್ಪ ಸಂಕೋಚ ಆಗ್ತದೆ. ಹಾಗಾಗಿ ಒಳ್ಳೆ ಮಾತನ್ನೇ ಆಡಬೇಕು ಅಂತ ಒಂದು ಎಚ್ಚರ ಬರ್ತದೆ. ಅದಕ್ಕಾಗಿ ಹೀಗೆ ಭಾವಿಸಬೇಕು. ಪೂಜಾ, ನೀನು ಇವತ್ತೆಲ್ಲ ಆಡಿದ ಮಾತುಗಳು, ನೀನಿವತ್ತು ಮಾಡಿದ ವರ್ತನೆಗಳೆಲ್ಲ ಪೂಜಾ ಅಂತ ಅನ್ಸ್ಕೊಳ್ಳಿಕ್ಕೆ ಯೋಗ್ಯವಾಗಿವೆಯಾ ಅಂತ ಕೇಳ್ಕೋಬೇಕು ರಾತ್ರಿ ಮಲಗುವಾಗ. ಹಾಗೆ ಮಲಗುವಾಗ ಇಂಥದ್ದು ಮಾತಾಡಿಬಿಟ್ಟೆ, ಇದನ್ನು ಈ ಥರದ ಮಾತಾಡಿದ ಭಗವಂತನ ಪೂಜೆ ಮಾಡಬಾರ್ದಿತ್ತು, ಒಳ್ಳೆ ಮಾತಾಡಿ ಮಾಡಬೇಕಿತ್ತು ಅಂತ ಅನಿಸ್ಬೇಕು ಮನುಷ್ಯನಿಗೆ. ಸರ್ವ ಮಾತುಗಳೆಲ್ಲ ಮಂತ್ರವು, ಸರ್ವ ಕೆಲಸಗಳೆಲ್ಲ ಪೂಜೆಯು. ಮಾಡುವ ಪ್ರತಿಯೊಂದು ಕೆಲಸವೂ ಕೂಡ ಇಂಥ ಅನುಸಂಧಾನ ಎಲ್ಲಿ ಬೇರೆ ಯಾವ ಮತ ಪಂಥದಲ್ಲೂ ಸಿಗೋದೇ ಇಲ್ಲ. ಬೆಳಿಗ್ಗೆ ಹೇಳೋದ್ರಿಂದ ಹಿಡಿದು ತೀರಾ ವೈಯಕ್ತಿಕವಾದಂಥ ದಾಂಪತ್ಯ ಕ್ರಿಯೆಯೂ ಕೂಡ ಭಗವಂತನ ಪೂಜಾ. ಅದನ್ನ ಶಾಸ್ತ್ರ ಹೇಳಿದೆ. ಇದೆಲ್ಲ ಯಾರಿಗೆ ಅಂತಂದ್ರೆ, ಶರ್ವ ವಂದ್ಯನ ವಿಮಲ ಮೂರ್ತಿ ಧ್ಯಾನವುಳ್ಳವಗೆ. ರುದ್ರನಿಂದ ನಮಸ್ಕೃತನಾದಂತಹ ಭಗವಂತನ ಧ್ಯಾನವನ್ನು ಯಾರು ಮಾಡ್ತಿರ್ತಾರೆ ಅಂಥವನಿಗೆ ಇದೆಲ್ಲ ಸಾಧ್ಯ. ನಾವು ಕೂಡ ಮಾರ್ಗದಲ್ಲಿ ಮುಂದುವರಿಬೇಕು. ಸರ್ವಜೀವರು ದಾನಪಾತ್ರರು, ಎಲ್ಲ ವಿಗ್ರಹಗಳು ಕೂಡ ಪ್ರತೀಕಗಳು ಅಂತ ಹೇಳುವಾಗ ಸುಮ್ಮನೆ ಒಂದು ಪ್ರಸಂಗ ನೆನಪಿಗೆ ಬಂತು. ಅವ್ರು ಯಾರೋ ಒಬ್ರು ಜ್ಞಾನಿಗಳಾದವರು ಪ್ರವಚನ ಕೇಳ್ತಿದ್ದೆ. ಅವರು ಇಲ್ಲ ಒಂದ್ ಕಡೆ ಹೋದ್ರು ಜ್ಞಾನಿಗಳಾದವರು. ಇವರು ಸ್ವತಃ ಪ್ರವಚನಕಾರರು. ಒಂದು ಕಾರ್ನಲ್ಲಿ ತಮ್ಮ ಡ್ರೈವರ್ನ ಕರ್ಕೊಂಡು ಹೋದ್ರಂತ ಒಂದು ಕಡೆ ಯಾರೋ ಒಬ್ರು ಭೇಟಿ ಆಗ್ಲಿಕ್ಕೆ. ಆ ಭೇಟಿ ಆಗ್ಲಿಕ್ಕೆ ಹೋಗಿದ್ರಲ್ಲ, ಆ ವ್ಯಕ್ತಿಯು ಕೂಡ ಒಬ್ಬ ಜ್ಞಾನಿಯೇ. ಅವನು ಎದ್ದು ಈ ಪ್ರವಚನಕಾರರನ್ನು ಸ್ವಾಗತ ಮಾಡಿದ. ಸ್ವಾಗತ ಮಾಡಿದ್ದಲ್ಲಿ ಇವ್ರ ಚಾಲಕ ಇದ್ನಲ್ಲ, ಆ ಚಾಲಕನಿಗೆ ಹೋಗಿ ಕಾಲು ಬಿದ್ದಂತೆ. ನಾವು ಕಾಲು ಬೀಳ್ಬೇಕಾದ್ರೆ, ಅವ್ರಿವ್ರಿಗೆ ಕಾಲು ಬೀಳ್ಬೇಕಾದ್ರೆ ಅವರು ಯೋಗ್ಯರು ಹೌದೋ ಅಲ್ಲೋ, ಅವ್ರು ಏನು ಹೇಗೆ ಅಂತೆಲ್ಲ ವಿಚಾರ ಮಾಡಿ ಕಾಲಿಗೆ ಬೀಳ್ತಿರ್ತೀವಿ. ಅಷ್ಟು ನಾವು ನಮ್ಮ ಅಹಂಕಾರದಲ್ಲಿ ನಾವು ಮುಳುಗೆದ್ದಿರ್ತೇವೆ. ಅವರು ಬಂದಂತಹ ಪಂಡಿತರನ್ನು ಸ್ವಾಗತಿಸಿದ್ದಲ್ಲದೆ, ಆ ಪಂಡಿತರನ್ನು ಕಾರ್ನಲ್ಲಿ ಕರ್ಕೊಂಡು ಬಂದಂಥ ಚಾಲಕರನ್ನು ಕೂಡ ಅವ್ರ ಚಾಲಕನ ಕಾಲಿಗೆ ಬಿದ್ದಂತೆ. ಇದೆಲ್ಲಿ ಅಂದ್ರೆ, ಪಾವಗಡ ಪ್ರಕಾಶದ ಇರುವಂತ ಗೀತಾ ಪ್ರವಚನ ಮಾಡ್ತಿರ್ತಾರಲ್ಲ, ಅವ್ರು ಹೇಳಿದ ಮಾತಿದು. ಅವ್ರು ಮತ್ತೊಬ್ರು ಯಾರನ್ನು ಭೇಟಿ ಆಗ್ಲಿಕ್ಕೆ ಹೋಗಿದ್ರಂತೆ ಕಾರ್ನಲ್ಲಿ ಚಾಲಕನ ಕರ್ಕೊಂಡು. ಆ ಮತ್ತೊಬ್ಬ ಪಂಡಿತನ ಹೆಸರು ನಂಗೆ ಇವತ್ತು ನೆನಪಿಲ್ಲ. ಅವ್ರು ಎದ್ದು ಬಂದು ಇವ್ರಿಗೆ ನಮಸ್ಕಾರ ಮಾಡಿ, ಇವ್ರನ್ನ ಸ್ವಾಗತ ಮಾಡಿ, ಆ ಚಾಲಕನಿಗೆ ನಮಸ್ಕಾರ ಮಾಡಿದ್ರಂತೆ. ಚಾಲಕ ತಬ್ಬಿಬ್ಬಾದ ಅಂತ ಮಹಾತ್ಮರ ಹತ್ರ ತಾನೇ ಹೇಗೆ ನಮಸ್ಕಾರ ಮಾಡ್ಕೊಳ್ಳೋದಂತೆ. ಆಕಸ್ಮಿಕವಾಗಿ ನೆನಪಿಗೆ ಅಂತ ಹೇಳಿದೆ. ಆದರೆ ಅದು ಎಲ್ಲರಿಗೂ ಸಾಧ್ಯ ಆಗುವಂಥದ್ದಲ್ಲ ಅಷ್ಟು ಸುಲಭವಾಗಿ. ದೇವಖಾತ ತಟಾಕ ವಾಪಿ ಸರೋವರಗಳ ಅಭಿಮಾನಿ ಸುರರು ಕಳೇವರದೊಳಿಹ ರೋಮಕೂಪದೊಳಗೆ ತುಂಬಿಹರು. ಆ ವಿಯದ್ಗಂಗಾದಿ ನದಿಗಳು ಭಾವಿಸುತ್ತ 72 ಎನಿಪ ಸಾವಿರ ಸುನಾಡಿಗಳೊಳಗೆ ಪ್ರವಹಿಸುತ್ತಲೇ ಹವೆಂದು. ಎಲ್ಲ ಜಲಾಶಯಗಳ ಅಭಿಮಾನಿ ದೇವತೆಗಳು ನಮ್ಮ ರೋಮಕೂಪದೊಳಗೆ ತುಂಬಿಕೊಂಡಿದ್ದಾರೆ. ಯಾವ್ದು ಎಂಥ ದೇವತೆಗಳು ಅಂತಂದ್ರೆ, ದೇವಖಾತ ತಟಾಕ. ದೇವಖಾತ ಅಂದ್ರೆ ದೇವತೆಗಳು ತೋಡಿದಂಥ ಸರೋವರಗಳಂತ, ನೈಸರ್ಗಿಕವಾದಂಥ ಜಲಾಶಯಗಳು, ಅವುಗಳನ್ನು ದೇವಖಾತ ಅಂತ ಕರೀತಾರೆ. ಅಂಥ ಸರೋವರಗಳು, ತಟಾಕ ಅಂದ್ರೆ ಮತ್ತು ಉಳಿದ ಕೆರೆಗಳು, ವಾಪಿ ಅಂತಂದ್ರೆ ಇಳಿಯುವ ಬಾವಿ, ಕೂಪ ಅಂದ್ರೆ ಸೇದುವ ಬಾವಿ. ಕೂಪ ಅಂತ ಇಲ್ಲಿಲ್ಲ, ಸುಮ್ಮನೆ ನೆನಪಿಗಂತೂ ಹೇಳಿದೆ. ವಾಪಿ, ಕೂಪ, ಸರೋವರಗಳ ಅಭಿಮಾನಿ ಸುರರು, ಆ ಎಲ್ಲಾ ದೇವತೆಗಳು ಕೂಡ ಕಳೇವರದೊಳಿಹ, ಕಳೇವರ ಅಂದ್ರೆ ನಮ್ಮ ಶರೀರ, ಆ ಶರೀರದೊಳಗಿರುವಂತಹ ರೋಮಕೂಪಗಳಲ್ಲಿ ತುಂಬಿದ್ದಾರೆ. ನಮ್ಮ ರೋಮಕೂಪಗಳಲ್ಲೇ ಇಷ್ಟೆಲ್ಲ ತೀರ್ಥಾಭಿಮಾನಿ ದೇವತೆಗಳಿದ್ದಾರೆ. ದೇವಗಂಗೆ ಮೊದಲಾದ ನದಿಗಳು ನಮ್ಮ 72,000 ನಾಡಿಗಳಲ್ಲಿ ಇವೆ. ಇದು ಹಿಂದನೂ ಕೂಡ ಹರಿಕಥಾಮೃತ ಸಾರದಲ್ಲಿ ಬಂದಿತ್ತು. ಯಾವ್ಯಾವ
ನದಿ ಯಾವ್ಯಾವ ನಾಡಿಯಲ್ಲಿದೆ ಅಂತ ಹಿಂದೆ ಬಾರಿ ಒಂದು ಬಾರಿ ಬಂದಿತ್ತು. ನಮ್ಮ ದೇಹದಲ್ಲಿ 72,000 ನಾಡಿಗಳಿವೆ. ಆ 72,000 ನಾಡಿಗಳಲ್ಲಿ ಈ ದೇವಗಂಗೆ ಮೊದಲಾದಂಥ ನದಿಗಳು ಹರಿತಾ ಇವೆ ಅಂತ ಹೀಗೆ ತಿಳ್ಕೊಳ್ಬೇಕು. ಹೀಗೆ ತಿಳ್ಕೊಂಡ್ಬಿಟ್ರೆ ನಮ್ಮ ಶರೀರಕ್ಕೆ ಇಷ್ಟೊಂದು ಪಾವಿತ್ರ್ಯ ಇದೆ, ನಮ್ಮ ಎದುರಿಗೆ ಕಾಣಿಸ್ಕೊಳ್ಳುವಂಥ ಶರೀರಗಳಿಗೂ ಕೂಡ ಅಷ್ಟೊಂದು ಪಾವಿತ್ರ್ಯ ಇದೆ ಅಂತ ತಿಳ್ಕೊಂಡ್ಬಿಟ್ರೆ ನಮ್ಮ ಶರೀರವನ್ನು ನಾವು ಕೆಟ್ಟ ಕೆಲಸಕ್ಕೆ ಬಳಸೋದಿಲ್ಲ. ಮತ್ತೆ ಬೇರೆಯವರ ಶರೀರಕ್ಕೂ ಕೂಡ, ಬೇರೆಯವರ ಶರೀರ, ಮನಸ್ಸು, ಆತ್ಮ, ಅದಕ್ಕೆಂದೂ ಕೂಡ ನಾವು ಯಾವುದೇ ಥರದ ಅಪಚಾರ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅಂಶದ್ವಯೇನ ದೇವಾಶ್ಚ ಗಂಗಾದ್ಯಾಹ ಸರಿತಸ್ತಥಾ ರೋಮಕೂಪಂ ಗತಾಸ್ತ್ವಾದ್ಯಾಹ ದ್ವಾಸಪ್ತತಿ ನಾಡಿಗಾಹ. ಎಲ್ಲ ಈ ದಾಸರು ಈ ಪದ್ಯಗಳನ್ನೇನು ಹೇಳಿದ್ದಾರೆ ಇದೆಲ್ಲ ಬೇರೆ ಬೇರೆ ಕಡೆ, ನಾಡಿ ಕಲ್ಪಲತಾ ಅಂತ ಒಂದು ಗ್ರಂಥ ಮತ್ತು ಬ್ರಹ್ಮಸೂತ್ರ ಭಾಷ್ಯಗಳು, ಅಲ್ಲೆಲ್ಲ ಹೇಳಿರುವಂಥ ಶ್ಲೋಕಗಳನ್ನು ಕನ್ನಡದಲ್ಲಿ ಹೇಳಿದ್ದಾರೆ ಅಷ್ಟೇ ದಾಸರು. ಈಗ ಸರ್ವದೇಶವು ಪುಣ್ಯದೇಶವು ಅಂತ ಈಗ ಹಿಂದೆ ಬಂತು, ಸರ್ವಕಾಲವು ಪರ್ವಕಾಲ ಅಂತ ಬಂತು. ದೇಶಕಾಲ ಅವಸ್ಥಾದಿಷು ಯತ್ರ ಏಕಾಗ್ರತಾ ಭವತಿ ತತ್ರೈವ ಸ್ಥಾತವ್ಯಂ ತಮೇವ ದೇಶಂ ಸೇವೇತ ತಂ ಕಾಲಂ ತಾಂ ಅವಸ್ಥಿತಂ ತಾನೇವ ಭೋಗಾನ್ ಸೇವೇತ ಮನೋ ಯತ್ರ ಪ್ರಸೀದತೆ. ಮನುಷ್ಯನಿಗೆ ಮನಸ್ಸು ಎಲ್ಲಿ ಸಂತೋಷಗೊಳ್ಳುತ್ತದೋ ಅದನ್ನೇ ಶ್ರೇಷ್ಠ ದೇಶ ಅಂತ ತಿಳ್ಕೊಳ್ಬೇಕು. ಮನಃಪ್ರಸಾದನಾರ್ಥಂ ಹಿ ದೇಶಕಾಲಾದಿ ಚಿಂತನ ಅಂತ ವರಾಹ ಪುರಾಣದ ಮಾತನ್ನ ಸೂತ್ರ ಭಾಷ್ಯದಲ್ಲಿ ಉದಾಹರಿಸಿದ್ದಾರೆ. ಆ ವರಾಹ ಪುರಾಣ ಏನು ಹೇಳಿದೆ? ತೀರ್ಥಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಅನುಸಂಧಾನ ಅಲ್ಲಿ ಪೂಜಾ ಸಾಧನೆ ಮಾಡ್ಕೊಳ್ರಿ ಅಂತ ಯಾಕೆ ಹೇಳ್ತಿರ್ತಾರೆ ಅಂದ್ರೆ ಅಲ್ಲಿ ಮನಸ್ಸು ಪ್ರಸನ್ನ ಆಗ್ತದೆ ಅನ್ನೋ ದೃಷ್ಟಿಯಿಂದ ಹೇಳ್ತಿರ್ತಾರೆ. ಆ ಮನಸ್ಸಿನ ಪ್ರಸನ್ನತೆ, ಆ ಮನಸ್ಸಿನ ಆಹ್ಲಾದ ನೀವಿರೋ ಜಾಗದಲ್ಲೇ ಬಂದ್ರೆ ಅದಕ್ಕೆ ಬೇರೆ ಯಾವ ಪ್ರದೇಶಕ್ಕೆ ನೀವು ಹೋಗುವ ಅವಶ್ಯಕತೆಯೂ ಕೂಡ ಇಲ್ಲ. ಅದು ಶ್ರೇಷ್ಠ ಜ್ಞಾನಿಗಳಿಗೆ ಹೊಂದಾಣಿಕೆ ಆಗುವಂಥ ವಿಷಯ. 3 ಕೋಟಿಯ ಮೇಲೆ ಶೋಭಿಪ ಈರಧಿಕ 70,000 ಮಾರುತಾಂತರಿ ಯಾಮಿ ಮಾಧವ ಪ್ರತಿ ದಿವಸದಲ್ಲಿ ತಾ ರಮಿಸುತ್ತಿಹನೆಂದು ತಿಳಿದಿಹ ಸೂರಿಗಳು ದೇವತೆಗಳ ಅವರ ಶರೀರಗಳು ಸುಕ್ಷೇತ್ರ ಅವರರ್ಚನೆಯೇ ಹರಿಪೂಜೆ. 3 ಕೋಟಿ ರೋಮಗಳು ನಮ್ಮ ಶರೀರದಲ್ಲಿವೆ ಅಂತೆ. ನಮ್ಮ ದೇಹದಲ್ಲಿ ರೋಮಕೂಪಗಳಿವೆ ಅಂತ ಈ ಹಿಂದಿನ ಬಂದಿತ್ತು. 3 ಕೋಟಿ ರೋಮಕೂಪಗಳು ನಮ್ಮ ಶರೀರದಲ್ಲಿವೆ. ಮತ್ತೆ 72,000 ನಾಡಿಗಳಿವೆ. 3 ಕೋಟಿಯ ಮೇಲೆ ಶೋಭಿಪ ಈರಧಿಕ 70,000, ಈರೊಂದು 2, 3 ಕೋಟಿಯ ಮೇಲೆ 72,000 ರೂಪಗಳಿಂದ ನಮ್ಮ ಈ ಮುಖ್ಯ ಪ್ರಾಣ ನಮ್ಮ ಶರೀರದಲ್ಲಿದ್ದಾನೆ. 3 ಕೋಟಿ ರೋಮಕೂಪಗಳಲ್ಲಿ ಉಳಿದ ದೇವತೆಗಳಿದ್ದಾರೆ, ಅವರಲ್ಲಿ ಮುಖ್ಯವಾಗಿದ್ದಾನೆ. 72,000 ನಾಡಿಗಳಲ್ಲಿಯೂ ಕೂಡ ತೀರ್ಥಾಭಿಮಾನಿ ದೇವತೆಗಳಿದ್ದಾರೆ, ಅವರಲ್ಲಿಯೂ ಮುಖ್ಯವಾಗಿದ್ದಾನೆ. ಆ ಮಾರುತನ ಅಂತರ್ಯಾಮಿಯಾಗಿ ಮಾಧವ ಇದ್ದಾನೆ. ಆ ಮಾಧವ ಭಗವಂತ ನಿತ್ಯ ಆ ಶರೀರದಲ್ಲಿ ರಮಿಸ್ತಾ ಇದ್ದಾನೆ, ವಿಹಾರ ಮಾಡುತ್ತಿದ್ದಾನೆ. ಹೀಗೆ ತಿಳಿದಂಥ ಜ್ಞಾನಿಗಳು ತಿಳ್ಕೊಂಡ್ರೆ ಅವರ ಶರೀರ ಅವರವರಿಗೆ ಉತ್ತಮವಾದಂಥ ಕ್ಷೇತ್ರ. ಆ ಜ್ಞಾನಿಗಳೆಲ್ಲ ದೇವತೆಗಳೇ ಅವರು. ತಿಳಿದಿಹ ಸೂರಿಗಳು ದೇವತೆಗಳು. ದೇವತೆಗಳು ನಾವು ಯಾರೋ ದೇವಲೋಕದಲ್ಲೇ ಹುಡುಕಬೇಕಾಗಿಲ್ಲ. ಈ ಲೋಕದಲ್ಲಿರುವಂಥ ಇಂಥ ಜ್ಞಾನಿಗಳೇನಿದ್ದಾರೆ ಅವರೇ ದೇವತೆಗಳು. ಅವರ ಶರೀರಗಳು ಸುಕ್ಷೇತ್ರ. ಇಂಥ ಜ್ಞಾನ ಬಂದರೆ ಅದು ಕ್ಷೇತ್ರವೇ. ಅವರ ಅರ್ಚನೆಯೇ ಹರಿಪೂಜೆ. ಅಂಥ ದೇವತೆಗಳನ್ನು ಪೂಜೆ ಮಾಡಬೇಕು, ಅದು ಹರಿಪೂಜೆ. ಮತ್ತು ಅಂಥ ಜ್ಞಾನಿಗಳಾದವರನ್ನು ಪೂಜೆ ಮಾಡಬೇಕು, ಅವರಿಗೆ ನಮಸ್ಕಾರ ಮಾಡೋದು, ಅವರನ್ನು ಗೌರವಿಸೋದೇನಿದೆ ಅದೇ ದೇವರ ಪೂಜೆ ಅಂತ ತಿಳಿದುಕೊಳ್ಬೇಕು. ತ್ರಿಕೋಟಿ ರೂಪ ಪವನಶ್ಚ ಮೇಸುತಃ. 3 ಕೋಟಿ ರೂಪಗಳುಳ್ಳಂಥ ಪವನ ನನ್ನ ಮಗ ಅಂತ ಭಗವಂತ ಹೇಳಿದ್ದಾನೆ. ಹಾಗಾಗಿ 3 ಕೋಟಿ ರೂಪಗಳುಳ್ಳಂಥ ವಾಯು, ಆ 3 ಕೋಟಿ ಅಲ್ಲದೆ ಮೇಲೆ 72,000 ರೂಪಗಳಿಂದ ಎಲ್ಲ ಕಡೆ ಆತ ಮುಖ್ಯ ಪ್ರಾಣ ಇದ್ದಾನೆ. ಅವನೊಳಗೆ ಭಗವಂತ ಇದ್ದಾನೆ. ಶ್ರೀವರನಿಗೆ ಅಭಿಷೇಕವೆಂದರಿದು ಈ ವಸುಂಧರೆಯೊಳಗೆ ಬಲ್ಲವ ರಾವ ಜಲದಲ್ಲಿ ಮಿಂದರೆಯು ಗಂಗಾದಿ ತೀರ್ಥಗಳು ತಾವೊಲಿದು ಬಂದಲ್ಲೇ ನೆಲೆಗೊಂಡು ಈವರು ಅಖಿಲಾರ್ಥಗಳ ಅರಿಯದ ಜೀವರ ಅಮರ ತರಂಗಿಣಿಯ ನೈದಿ ಫಲವೇನು. ಭಗವಂತ ಶ್ರೀವರ, ಅವನು ಲಕ್ಷ್ಮೀದೇವಿಯ ರಮಣ. ಅವನಿಗೆ ನಾವು ಮಾಡುವಂಥ ಸ್ನಾನ ಇದೆಲ್ಲವೂ ಕೂಡ ಅಭಿಷೇಕ ಅಂತ ನಮಗೆ ಅನುಸಂಧಾನ ಇರಬೇಕು. ಹೀಗೆ ತಿಳ್ಕೊಂಡು
ಭೂಮಿಯಲ್ಲಿರುವಂತಹ ಯಾವ ನೀರಿನಲ್ಲಿ ಸ್ನಾನ ಮಾಡಿದ್ರೂ ಕೂಡ, ಅದೇನು ಬಹಳ ಪವಿತ್ರ ಅಲ್ಲದೇ ಇರಬಹುದು, ಬಹಳ ದೊಡ್ಡ ನದಿ ಅಲ್ಲದೆ ಇರಬಹುದು, ಭೂಲೋಕದಲ್ಲಿರುವಂತಹ ಯಾವ ನದಿಯಲ್ಲಿ ಸ್ನಾನ ಮಾಡಿದ್ರೂ ಕೂಡ ಅಭಿಷೇಕವೆಂದರಿತು ಈ ವಸುಂಧರೆಯೊಳಗೆ, ಈ ಭೂಲೋಕದೊಳಗೆ ಬಲ್ಲವರು ಅಂದ್ರೆ ಜ್ಞಾನಿಗಳು ಆವ ಜಲದಲ್ಲಿ ಮಿಂದರೆಯು, ಎಂಥ ಸಣ್ಣ ಜಲಾಶಯದಲ್ಲಿ ಮಿಂದರೂ ಕೂಡ, ನಳ್ಳಿಯ ನೀರಿನಲ್ಲಿ ಸ್ನಾನ ಮಾಡಿದ್ರೂ ಕೂಡ ಗಂಗಾದಿ ತೀರ್ಥಗಳು ತಾವು ಒಲಿದು ಬಂದು, ಗಂಗಾ ಮೊದಲಾದ ತೀರ್ಥಗಳು ಅಲ್ಲೇ ಬರ್ತವೆ, ಬಂದು ಎಲ್ಲ ಅಭೀಷ್ಟಗಳನ್ನು ಕೂಡ ಆ ಸ್ನಾನ ಮಾಡುವವರಿಗೆ ಕೊಡ್ತವೆ. ನೆಲೆಗೊಂಡು ಬಂದು ಅಲ್ಲಿ ನೆಲೆಗೊಂಡು ಅಖಿಲಾರ್ಥಗಳ ಈವರು ಅಖಿಲಾರ್ಥಗಳ ಎಲ್ಲ ಅಭೀಷ್ಟಗಳನ್ನು ಕೂಡ ಕೊಡ್ತಾರೆ. ಆದರೆ ಅರಿಯದ ಜೀವರು ಇದನ್ನೆಲ್ಲ ತಿಳಿಯದೆ ಅವನು ಗಂಗಾ ನದಿಯ ಹತ್ತಿರ ಹೋದರೆ, ಗಂಗಾ ನದಿ ಯಾತ್ರೆ ಮಾಡಿ ಬರ್ತೀನಿ, ಉತ್ತರ ಭಾರತದ ಯಾತ್ರೆ, ದಕ್ಷಿಣ ಭಾರತದ ಯಾತ್ರೆ ಮಾಡ್ತೀನಿ ಅಂತ ಹೋದರೆ ಅವನಿಗೆ ಒಳಗಿನ ಅನುಸಂಧಾನ ಇಲ್ಲದೆ ಇದ್ರೆ ಅವನಿಗೆ ಯಾವ ಉಪಯೋಗವೂ ಕೂಡ ಇಲ್ಲ. ಅದಕ್ಕಾಗಿ ಹಿಂದೆ ಹೇಳಿದ್ದೆ, ಈ ಸ್ನಾನ ಮಾಡುವಂಥ ಪಾತ್ರ ಇರ್ತದಲ್ಲ, ಅದೊಂದು ಹಿತ್ತಾಳೆದು ಯಾವುದೋ ಪಾತ್ರೆ ಇರ್ತಿತ್ತಲ್ಲ ತಾಮ್ರದ್ದು, ಅದಕ್ಕೆ ಗಂಗಾಳ ಅಂತ ಕರಿತಿದ್ರು. ಗಂಗಾಳ ಅಂತ ಕರೆಯುವ ಉದ್ದೇಶವೇ ಅದು. ಅದರೊಳಗೆ ಗಂಗಾ ನದಿ ಇದೆ ಅಂತ ತಿಳ್ಕೊಳ್ಬೇಕು. ಒಂದೊಂದು ಅನುಸಂಧಾನ, ಅದು ಪರಂಪರೆಯಿಂದ ಬಂದಂತಹ ಅನುಸಂಧಾನ. ಮತ್ತು ಪ್ರತಿನಿತ್ಯ ನಾವು ಮಾಡುವಂತಹ ಸ್ನಾನ ಮಾಡುವಾಗಲೂ ಕೂಡ ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಕೊನೆ ಪಕ್ಷ ನಾವು ಸ್ನಾನ ಮಾಡುವಂತ ಏನು ಬಕೆಟ್ ಏನಾದ್ರು ಇರ್ತದಲ್ಲ, ಅದರಲ್ಲಿ ಗಂಗಾ ಯಮುನಾ ಮೊದಲಾದ ಎಲ್ಲಾ ನದಿಗಳು ಕೂಡ ಸನ್ನಿಹಿತ ಆಗಿವೆ, ಆ ದೇವತೆಗಳಲ್ಲಿ ಸನ್ನಿಹಿತರಾಗಿದ್ದಾರೆ ಅಂತ ತಿಳಿದುಕೊಳ್ಬೇಕಂತೆ. ಈಗ ಆ ಗಂಗಾಳ ಹೋಗಿ ಬಕೆಟ್ ಬಂದ್ಬಿಟ್ಟಿದೆ. ಇದು ಗಮನಿಸುವಾಗ ಬಹಳ ಸಣ್ಣ ಸಂಗತಿ ಅಂತ ಕಾಣಿಸ್ತದೆ. ಆದರೆ ಸಂಸ್ಕೃತಿ ಬದಲಾಗುವಾಗ ಅದು ಹಿಂದಿನ ಒಂದು ಪಾವಿತ್ರ್ಯನೂ ಕೂಡ ಕುಸಿದು ಬಿದ್ದುಬಿಟ್ಟಿದೆ. ಅದು ನಮ್ಗೆ ಗಮನಕ್ಕೆ ಬಂದಿರೋದಿಲ್ಲ. ಏನು ನೀವು ಗಂಗಾಳ ಅಂತ ಅಂತಿದ್ರೆ ಹಳೆ ಕಾಲದವರು, ನಾವು ಬಕೆಟ್ ಅಂತಿದ್ದೀವಿ ಇಷ್ಟೇ. ಅಲ್ಲ, ಗಂಗಾಳ ಅಂತ ಅನ್ನುವಾಗ ಗಂಗೆಯ ಆಶ್ರಯ ಅಂತ ಏನು ಅನುಸಂಧಾನ ಇರ್ತಿತ್ತಲ್ಲ, ಅದು ಬಕೆಟ್ ಅಂತಾಗ ಇರೋದಿಲ್ಲ. ಆದ್ರೆ ನಾವೇನಾಗ್ಬಿಟ್ಟಿವಿ ಅಂತಂದ್ರೆ, ಇವತ್ತಿನ ನೀವು ಯಾರು ಸಣ್ಣ ಮಕ್ಕಳನ್ನ ಕೇಳಿ ನೋಡಿ, ಬಾಲ್ದಿ ಅನ್ನೋ ಶಬ್ದವೇ ಅವ್ರಿಗೆ ನೆನಪಾಗೋದಿಲ್ಲ. ತಂಬಿಗೆ, ಬಕೆಟು, ಲೇಖನಿ ಅಂತ ಕನ್ನಡ ಶಬ್ದಗಳನ್ನು ಮರ್ತೋಗಿಬಿಟ್ಟಿವೆ. ತಾಯಿ ತಂದೆನೂ ಆ ಶಬ್ದಗಳಂತೂ ಮರ್ತೇ ಹೋಗಿವೆ. ಹಾಗಾಗಿ ಸಂಸ್ಕೃತಿ ಬದಲಾಗುವಾಗ ಭಾಷೆನೂ ಬದಲಾಗ್ತದೆ, ಭಾಷೆ ಬದಲಾಗುವಾಗ ಸಂಸ್ಕೃತಿನೂ ಬದಲಾಗ್ತದೆ. ಅದು ಪ್ರತಿ 50 ವರ್ಷಕ್ಕೊಂದ್ಸರಿ ಭಾಷೆ ಸಂಸ್ಕೃತಿ ಹೀಗೆಲ್ಲ ಬದಲಾಗ್ತಿರ್ತದೆ ಅಂತ ಹೇಳ್ತಾರೆ. ಹಾಗೆ ಬದಲಾದಾಗ ಅದು ಹಿಂದಿನ ಒಂದು ಅನುಸಂಧಾನ ಇರ್ತದಲ್ಲ, ಅದು ತಪ್ಪು ಹೋಗಿಬಿಡ್ತದೆ. ಹಿರಿಯರು ಗಂಗಾಳದಲ್ಲಿ ಸ್ನಾನ ಮಾಡ್ತಿದ್ರು. ಪಾಪ ಎಲ್ಲಾ ಹಿರಿಯರು, ಹಳ್ಳಿಯವರು, ಯಾರೋ ಜ್ಞಾನಿಗಳಲ್ಲದೆ ಇದ್ದವರು ಗಂಗಾಳ ಅಂದ್ರೆ ಗಂಗೆಗೆ ಆಶ್ರಯೀಭೂತವಾದ ಒಂದು ಪ್ರದೇಶ ಅಂತ ಅನುಸಂಧಾನ ಮಾಡ್ಕೊಳ್ಳದೇ ಇರಬಹುದು, ಅಥವಾ ಪ್ರತಿಯೊಬ್ಬರು ಆ ಸಂಸ್ಕೃತ ಶ್ಲೋಕ ಹೇಳದೇ ಇರಬಹುದು. ಆದ್ರೆ ಗಂಗಾಳ ಗಂಗಾಳ ಶಬ್ದ ಆದ್ರೂ ಉಚ್ಚಾರ ಮಾಡ್ತಿದ್ರು. ಯಾರನ್ನಾರೊಬ್ಬರು ಕೇಳಿದ್ರೆ ಅದೇನ್ರಿ ಗಂಗಾಳ ಅಂತ ಕೇಳಿದ್ರೆ ಗೊತ್ತಿಲ್ಲದೆ ಸ್ವಲ್ಪ ವಿಚಾರ ಮಾಡಬೇಕು. ಗಂಗಾ ಗಂಗಾ ಅಂತ ಏನೋ ಅಂತಾರಲ್ಲ, ಸ್ವಲ್ಪ ವಿಚಾರ ಮಾಡಬೇಕು. ನಮ್ಮ ಯಾರು ಹಿರಿಯರನ್ನ ಕೇಳಿ ನೋಡ್ಬೇಕು. ಯಾವುದೋ ಒಬ್ಬ ರಾಜ್ಯನೋ ಮತ್ತೆ ಯಾರನ್ನ ಕೇಳಿ ನೋಡಿದ್ರೆ ಗಂಗಾ ನದಿಗೆ ಸಂಬಂಧಪಟ್ಟದ್ದು ಅಂತ ಉತ್ತರ ಯಾರು ಹೇಳಿದ್ರು ಹೇಳ್ಬೋದು. ಬಕೆಟು ಬಕೆಟು ಅಂತ ಒಂದು 2-3 ತಲೆಮಾರಿನಲ್ಲಿ ಅಂದುಬಿಟ್ರೆ ಅದು ಕೊನೆಗೆ ಪೂರ ಮರ್ತೇ ಹೋಗಿಬಿಡ್ತದೆ ಅಷ್ಟೇ. ಅದಕ್ಕಾಗಿ ಪ್ರತಿನಿತ್ಯ ಮನೆಯಲ್ಲಿ ಸ್ನಾನ ಮಾಡುವಾಗಲೂ ಕೂಡ ಆ ನದಿಗಳು ಅಲ್ಲಿ ಸನ್ನಿಹಿತ ಆಗಿವೆ ಅಂತ ಅನುಸಂಧಾನ ಮಾಡ್ಕೊಳ್ಬೇಕು. ಮತ್ತೆ ಸಿಂಚಯೇ ಪುರುಷ ಸೂಕ್ತೇನ ಸ್ವದೇಹಸ್ಥಂ ಹರಿಂ ಸ್ಮರಣ್ ಅಂತ ಸದಾಚಾರ ಸ್ಮೃತಿಯಲ್ಲಿ ಆಚಾರ್ಯ ಒಂದು ಶ್ಲೋಕವನ್ನು ಉದಾಹರಿಸ್ತಾರೆ. ನಾವು ಸ್ನಾನ ಮಾಡುವಾಗಲೂ ಕೂಡ ಪುರುಷ ಸೂಕ್ತದಿಂದ ನಮ್ಮ ಮೇಲೆ ನೀರು ಹಾಕೊಳ್ಬೇಕಂತ. ಒಳಗೆ ಭಗವಂತ ಇದ್ದಾನೆ ಅಂತ ತಿಳ್ಕೊಳ್ಬೇಕು. ಒಳಗೆ ಭಗವಂತ ಇದ್ದಾನೆ ಅಂತ ತಿಳ್ಕೊಂಡು ಪುರುಷ ಸೂಕ್ತದಿಂದ ಆತನಿಗೆ ಅಭಿಷೇಕ ಮಾಡಬೇಕು. ಆತನಿಗೆ ಅಭಿಷೇಕ ಮಾಡುವ ಮೂಲಕ ನಮ್ಮ ಸ್ನಾನ ಆಗ್ತದೆ. ಹಾಗೆ ಪರಮಾತ್ಮನಿಗೂ ಕೂಡ ಒಂದು ಅಭಿಷೇಕ ಮಾಡಿಸಿದಂಥ ಒಂದು ತಾತ್ಕಾಲಿಕವಾದಂಥ ಏಕಕಾಲದಲ್ಲಿ ಎರಡೂ ಕೆಲಸ ಆಗುವಂಥ ಅನುಸಂಧಾನವೂ ಕೂಡ ಬರ್ತದೆ ಅಂತ ತಿಳ್ಕೊಳ್ಬೇಕು. ನದಿಗಳು ಇಳೆಯೊಳಗೆ ಪರಿವವು ಉದರಿ ಪರ್ಯಂತರದಿ ತರುವಾಯುದಲ್ಲಿ ರಮಿಸುವವಲ್ಲಿ ತನ್ಮಯವಾಗಿ ತೋರದಲೆ ವಿಧಿ ನಿಷೇಧಗಳಾಚರಿಸುವರು ಬುಧರು ಭಗವದ್ರೂಪ ಸರ್ವತ್ರದಲ್ಲಿ ಚಿಂತನೆ ಬರಲು ತ್ಯಜಿಸುವರು ಅಖಿಲ ಕರ್ಮಗಳ. ಈ ನದಗಳು ಮತ್ತು ನದಿಗಳು ಹಿಂದೆ ಹೇಳಿದೆ. ನದ ಅಂದ್ರೆ ಯಾವ ನದಿಗಳಿಗೆ ಗಂಡು ದೇವತೆ ಅಭಿಮಾನಿಯಾಗಿರ್ತಾನೆ ಅದು ನದ.
ಮತ್ತು ಯಾವುದಕ್ಕೆ ಹೆಣ್ಣು ದೇವತೆ ಅಭಿಮಾನಿಯಾಗಿರ್ತದೆ ನದಿ ಅಷ್ಟೇ. ಈ ನದ ಮತ್ತು ನದಿಗಳು ಭೂಮಿಯಲ್ಲಿ ಹರಿತವೆ. ಎಲ್ಲಿ ತನಕ ಹರಿತವೆ? ಸಮುದ್ರ ಬರೋ ತನಕ. ಸಮುದ್ರ ಬಂದ ಮೇಲೆ ಮುಗೀತು, ಅವಕ್ಕೆ ಅಲ್ಲಿ ಸಮುದ್ರದೊಳಗೆ ಸೇರ್ಕೊಂಡು ಬಿಡ್ತವೆ. ಹಾಗೆ ಜ್ಞಾನಿಗಳು ಕೂಡ ಎಲ್ಲ ವಿಧಿ ನಿಷೇಧಗಳನ್ನು ಆಚರಣೆ ಮಾಡ್ತಾರೆ. ಹೀಗೆ ಬೆಳಗ್ಗೆ ಇಷ್ಟೊತ್ತಿಗೆ ಹೇಳಬೇಕು, ಹೀಗೆ ಧ್ಯಾನ ಮಾಡಬೇಕು, ಹೀಗೆ ಸಂಧ್ಯಾವಂದನೆ ಮಾಡಬೇಕು, ಇಂಥದ್ದೆಲ್ಲದನ್ನು ಅವ್ರು ಮಾಡ್ತಿರ್ತಾರೆ. ಎಲ್ಲಿ ತನಕ? ಭಗವಂತನ ಸಾಕ್ಷಾತ್ಕಾರ ಆಗೋ ತನಕ. ಹಗಲಿರುಳು ಮರೆಯದೇ ಭಗವಂತನ ಅನುಸಂಧಾನ, ಭಗವಂತನ ಚಿಂತನೆ ಅವ್ರ ಮನಸ್ಸಿನಲ್ಲಿ ಬರುವ ತನಕ ಇದನ್ನೆಲ್ಲ ಮಾಡ್ತಿರ್ತಾರೆ. ಒಂದು ಬಾರಿ ಬಂದುಬಿಟ್ರೆ ಎಲ್ಲಾ ಕರ್ಮಗಳನ್ನು ಅವ್ರು ತರೀತಾರೆ. ಬಹಳ ಆಶ್ಚರ್ಯಕರವಾಗಿದೆ ಶ್ಲೋಕ. ಆದರೆ ತಿಳ್ಕೊಳ್ಬೇಕು ಅದನ್ನ ಏನಂತ. ಈಗ ಇಂಥ ಶ್ಲೋಕವನ್ನು ನೋಡಿಯೇ ಅನೇಕ ಜನ ವಿದ್ವಾಂಸರು ಭ್ರಾಂತಿ ಪಡ್ತಿರ್ತಾರೆ. ಮತ್ತೆ ಜನಸಾಮಾನ್ಯರು ಕೂಡ ಆ ವಿದ್ವಾಂಸರು ನೋಡಿ ಭ್ರಾಂತಿ ಪಡ್ತಿರ್ತಾರೆ. ನೀವೇನು ಎಲ್ಲ ಜ್ಞಾನಿಗಳಿದ್ದೀರಿ, ನೀವು ಸ್ವಲ್ಪ ಏನು ಹೆಚ್ಚು ಕಡಿಮೆ ಮಾಡ್ಕೊಂಡ್ರು ನಡೀತದೆ, ಯಾವ್ದಾದ್ರು ಕರ್ಮ ಹಿಂದೆ ಮುಂದೆ ಮಾಡ್ಕೊಂಡ್ರು ನಡೀತದೆ ಅಂತ ಜನ ಅಂದ್ಬಿಡ್ತಾರೆ. ಇವರು ಮೊದಲೇ ಅಹಂಕಾರಿಗಳಾಗಿರ್ತಾರೆ, ಅವರ ಅಹಂಕಾರಕ್ಕೆ ತುಪ್ಪ ಹೊಯ್ದಂತ ಆಗ್ತದೆ. ನಾವು ಜ್ಞಾನಿಗಳಿದ್ದೇವೆ, ಸ್ವಲ್ಪ ಕರ್ಮ ಹಿಂದೆ ಮುಂದೆ ಮಾಡಿದ್ರೆ ನಡೀತದೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಹಾಗಿಲ್ಲ ಶಾಸ್ತ್ರ. ಜ್ಞಾನಿಯಾದವನು ಕೂಡ ಎಲ್ಲಾ ಕರ್ಮಗಳನ್ನು ಮಾಡಲೇಬೇಕು. ಯಾವುದೇ ವಿಧಿ ನಿಷೇಧಗಳಿಗೂ ಕೂಡ ಆತ ಬದ್ಧನಾಗೇ ಇರಬೇಕು. ಕರ್ಮಗಳನ್ನು ಮಾಡಬೇಕಾದವನು ಜ್ಞಾನಿಯೇ. ಭಗವದ್ಗೀತಾದ 3ನೇ ಅಧ್ಯಾಯ ಅದನ್ನೆಲ್ಲ ಸ್ಪಷ್ಟವಾಗಿ ಹೇಳಿದೆ. ಕರ್ಮಗಳನ್ನು ಮಾಡಲಿಕ್ಕೆ ಸರಿಯಾದಂತಹ ಅರ್ಹತೆ ಮತ್ತು ಸರಿಯಾದ ರೀತಿಯಾದಂತಹ ಕರ್ಮಗಳನ್ನು ಮಾಡಲಿಕ್ಕೆ ಅವಕಾಶ ಇರೋದು ಜ್ಞಾನಿಗೆ. ಅದು ಯಾವುದೋ ಶಾಸ್ತ್ರ ಪ್ರವಚನ ಮಾತ್ರ ಅಲ್ಲ. ಸಂಧ್ಯಾವಂದನದಂತಹ ತೀರಾ ಸಾಮಾನ್ಯ ಕರ್ಮ, ಉಪನಯನ ಆದ ಕೂಡಲೇ ಸಂಧ್ಯಾವಂದನ ಗಾಯತ್ರಿ ಜಪ ಹೇಳ್ಕೊಡ್ತಾರೆ. ಆ ಕರ್ಮದಿಂದ ಆರಂಭ ಮಾಡಿಕೊಂಡು ಪೌರೋಹಿತ್ಯ, ಶಾಸ್ತ್ರ ಪ್ರವಚನ ಇತ್ಯಾದಿ ಎಲ್ಲಾ ಕರ್ಮಗಳಿಗೂ ಕೂಡ, ದೊಡ್ಡ ದೊಡ್ಡ ಯಜ್ಞ, ಇದೆಲ್ಲದಕ್ಕೂ ಕೂಡ ತಿಳಿದವನೇನು ಮಾಡ್ತಾನಲ್ಲ ಅದಕ್ಕೆ ಸಾರ್ಥಕತೆ. ಸರಿಯಾಗಿ ಮಾಡಲಿಕ್ಕೆ ಅವಕಾಶ ಇರುವುದು, ಅಧಿಕಾರ ಇರುವುದು ಆತನಿಗೆ. ಅಂದ್ರೆ ಉಳಿದವರನ್ನು ಬಿಡಬೇಕು ಅಂತಲ್ಲ, ಉಳಿದವರು ಕೂಡ ಆ ಕರ್ಮಗಳನ್ನು ಮಾಡ್ತಾ ಜ್ಞಾನವನ್ನು ಪಡ್ಕೊಳ್ಬೇಕು. ಜ್ಞಾನವನ್ನು ಪಡ್ಕೊಂಡು ಮತ್ತೆ ಕರ್ಮವನ್ನು ಪಡ್ಕೋಬೇಕು. ಈ ಜ್ಞಾನ ಕರ್ಮ ಇವೆರಡು ಏನಿವೆಯಲ್ಲ, ಎರಡು ಮೆಟ್ಲುಗಳಿದ್ದಂತೆ. ಮೊದಲನೇ ಮೆಟ್ಟಿನಲ್ಲಿ ಕರ್ಮ ಇರ್ತದೆ. ಆ ಕರ್ಮವನ್ನು ಮಾಡಿ ಮೇಲಿನ ಮೆಟ್ಲಿಗೆ ಏರ್ಬೇಕು, ಅದು ಜ್ಞಾನ. ಅಲ್ಲಿಂದ ಮುಂದೆ ಮತ್ತೆ ಕರ್ಮವನ್ನು ಮಾಡಬೇಕು. ಯದೇವ ವಿದ್ಯಾ ಕರೋತಿ ತದೇವ ವೀರ್ಯವತ್ತರಂ ಭವತಿ ಅಂತ ಭಗವದ್ಗೀತೆಯನ್ನು ಮುಂದೆ ವಿವರವಾಗಿ ಶ್ರವಣ ಮಾಡೋದಿದೆ. ಹಾಗಾಗಿ ಹೆಚ್ಚು ಅದನ್ನೇನು ಇಲ್ಲಿ ಹೇಳೋದಿಲ್ಲ. ಹೀಗೆ ಸರಿಯಾದ ಜ್ಞಾನ ಬಂದರೆ ಕರ್ಮ ಹೇಗೆ ಮಾಡಬೇಕು ಅಂತ ಹೇಳ್ತದೆ. ವಾಸ್ತವಿಕವಾಗಿ ಹೇಳಬೇಕು ಅಂತಂದ್ರೆ ಅದೆಲ್ಲರಿಗೂ ಅನುಭವಕ್ಕೆ ಬಂದಿರ್ತದೆ. 8 ವರ್ಷಕ್ಕೆ ಉಪನಯನ ಮಾಡಿದರೆ ಆ ಸಂಧ್ಯಾವಂದನದ ಮಹತ್ವ, ಮಾರ್ಜನ, ಮತ್ತೆ ಆಚಮನ, ಪ್ರಾಣಾಯಾಮ, ಅರ್ಘ್ಯ, ಪಾಪಪುರುಷ ವಿಸರ್ಜನ, ಇದ್ರದ್ದೆಲ್ಲ ಮಹತ್ವ ಬಾಲಕರಿಗೆ ಎಷ್ಟು ತಿಳಿಯಕ್ಕೆ ಸಾಧ್ಯ? ಯಾರೋ ಜ್ಞಾನಿ ಆಗಿದ್ರೆ, ಇನ್ನು ಬಾಲಕ ಆಗಿದ್ರು ಕೂಡ ಹಿಂದಿನ ಸಂಸ್ಕಾರ ಅವನ ತಲೆಯಲ್ಲಿ ಉಳಿದಿರ್ತದೆ, ಮಾಡಿ ಅವನು. ಉಳಿದವರಿಗೆ, ನಮ್ಮಂಥ ಜನಸಾಮಾನ್ಯರಿಗೆ ಆ ಸಂಧ್ಯಾವಂದನದ ಮಹತ್ವ ಹೇಗೆ ತಿಳಿಲಿಕ್ಕೆ ಸಾಧ್ಯ? ಅವಸರವಾಗಿ ಊಟದ ಹೊತ್ತಿನಲ್ಲಿ ಸಂಧ್ಯಾವಂದನ ಮಾಡಿ ಮುಗಿಸಿಬಿಡೋದೇ ಆಗ್ತದೆ. ಆದರೆ ಸ್ವಂತದ ಅನುಭವನೇ ಅದು, ಬೇರೆಯವ್ರದ್ದು ಯಾವುದೋ ಅನುಭವ ನಾನು ಹೇಳಿಕ್ಕೆ ಹೊರಟಿಲ್ಲ. ಆ ಸಂಧ್ಯಾವಂದನದ ಅನುಭವ ಒಂದು ಅರ್ಥ ತಿಳಿದಾಗಲೇ ಅದು ಸರಿಯಾಗಿ ಮಾಡ್ಲಿಕ್ಕೆ ಅವಕಾಶ ಬಂದಿದ್ದು ಉಪನಯನ ಆದಮೇಲೆ 10-20-30 ವರ್ಷಗಳಾದಮೇಲೆ ಅಂತ ತಿಳ್ಕೊಳ್ಬೇಕು. ಇನ್ನೂ ಕೆಲವ್ರು ದೊಡ್ಡವರಾದವ್ರಿಗೆ ಇನ್ನೂ ಬೇಗನೆ ಬಂದಿರ್ಬೋದು, ನಾ ಇಲ್ಲ ಅಂತ ಹೇಳ್ತಿಲ್ಲ. ಅದ್ರ ಮಹತ್ವ ತಿಳಿಯೋದು ಕ್ರಮವಾಗೇ. ಅದಕ್ಕೆ ಮತ್ಸ್ಯ ಪುರಾಣದಲ್ಲಿ ಒಂದು ಮಾತಿದೆ. ಆಚಾರ್ಯ ಅಂದ್ರೆ ಯಾರು? ಆಚಾರ್ಯ ಅಂತಂದ್ರೆ ತಾನು ಶಾಸ್ತ್ರಾರ್ಥಗಳನ್ನು ಬಲ್ಲವನಾಗಿರ್ಬೇಕು, ಇನ್ನೊಬ್ಬನಿಗೆ ಹೇಳಲಿಕ್ಕೆ ಶಕ್ತನಾಗಿರ್ಬೇಕು. ಆಚಿನೋತಿ ಹಿ ಶಾಸ್ತ್ರಾರ್ಥಾನ್ ಆಚಾರಾನ್ ಗ್ರಾಹಯತ್ಯಪಿ. ಮತ್ತು ಅವನು ವೃದ್ಧನಾಗಿರ್ಬೇಕು ಅಂತ ಒಂದು ಮಾತಿದೆ ಅಲ್ಲಿ. ಅವನು ವೃದ್ಧನಾಗಿರೋದು ಅಂದ್ರೆ ಏನರ್ಥ? ಜ್ಞಾನವೃದ್ಧನಾಗಿರ್ಬೇಕು ಅಂತ, ಅದಂತೂ ಸರಿಯೇ. ವಯಸ್ಸಿನಲ್ಲಿ ಚಿಕ್ಕವನಾಗಿದ್ರು ಕೂಡ ಜ್ಞಾನವೃದ್ಧನಾಗಿಬಿಟ್ರೆ ಅವನನ್ನು ಆಚಾರ್ಯ ಅಂತ ಕರೀಬಹುದು. ಅದೂ ಅಲ್ಲದೆ ವೃದ್ಧ ಆಗಿರ್ಬೇಕು ಅಂತಂದ್ರೆ ವಯಸ್ಸಿನಿಂದಲೂ ಕೂಡ ಆತ ಪಕ್ವನಾಗಿರ್ಬೇಕು. ವಯಸ್ಸು ಚಿಕ್ಕದಾದಾಗ ಶಾಸ್ತ್ರಾರ್ಥಗಳನ್ನ ಜೀವನದ ಅನುಭವದ ಹಿನ್ನೆಲೆಯಲ್ಲಿ ಹೇಗೆ ಮಥನ ಮಾಡ್ಕೊಳ್ಬೇಕು, ಹೇಗೆ ತಾನು ಅರ್ಥ ಮಾಡ್ಕೊಳ್ಬೇಕು, ಹೇಗೆ ಇನ್ನೊಬ್ರಿಗೆ ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ಅದು ವಯಸ್ಸು ಪಕ್ವ ಆದಾಗಲೇ ಶಾಸ್ತ್ರ ಸರಿಯಾಗಿ ಅರ್ಥ ಆಗ್ತದೆ. ನಿನ್ನೆ ಇದು ಗೊತ್ತಿರಲಿಲ್ಲ, ಇವತ್ತು ಗೊತ್ತಾಯ್ತಲ್ಲ ಅಂತ ಅನಿಸ್ತದೆ. ಹಾಗಿದ್ದಾಗ ಇನ್ನು ಈಗ 20 ವರ್ಷದ ಹಿಂದೆ ನಮಗಿದ್ದಂಥ ದುರಹಂಕಾರದ ಬಗ್ಗೆ ನಾವೇ ನಾಚಿಕೆ ಪಟ್ಕೋಬೇಕಷ್ಟೆ. ಯದಾ ಕಿಂಚಿಜ್ಞೋಹಂ ಜ್ವರೈವ ಮದೋಮೇ ವ್ಯಪಕತಃ ಅಂತ ಭರ್ತೃಹರಿ ಒಂದು ಸುಭಾಷಿತದ ಶ್ಲೋಕ ರಚನೆ ಮಾಡ್ತಾನೆ. ನನಗೆ ನಿನ್ನೆ ಅಹಂಕಾರ ಇತ್ತು, ಮೊನ್ನೆ ಇತ್ತು, ಅದ್ರ ಹಿಂದಿನ ದಿವಸ ಅಹಂಕಾರ ಇತ್ತು. ಅದು ಯಾಕೆ ಅಹಂಕಾರ ಇತ್ತು? ಸ್ವಲ್ಪ ಏನೋ ವಿದ್ಯಾಭ್ಯಾಸ ಮಾಡಿದ್ದೆ, ಯಾರೋ ಪಂಡಿತ ಅಂತ ಹೊಗಳಿದ್ರು, ಹೌದು ಅಹಂಕಾರ ಇತ್ತು. ಭರ್ತೃಹರಿ ದೊಡ್ಡ ರಾಜ ಅವನು, ಆದರೂ ವಿದ್ವಾಂಸನೇ. ಹಾಗಾಗಿ ನಾನು ರಾಜ ವಿದ್ವಾಂಸ ಅನ್ನೋ ದೃಷ್ಟಿಯಿಂದ ಯಾರ್ಯಾರು ಹೊಗಳ್ತಿದ್ರು. ಆದರೆ ಯದಾ ಕಿಂಚಿಜ್ಞೋಹಂ,
ಇವತ್ತು ಸ್ವಲ್ಪ ಜ್ಞಾನ ಬಂದಾಗ ಜ್ವರ ಇವ ಮಧೋಮೇ ವ್ಯಪಕತಃ, ಗುಳಿಗೆ ತಗೊಂಡ್ ಕೂಡಲೇ ಇಂಜೆಕ್ಷನ್ ತಗೊಂಡ್ ಕೂಡಲೇ ಜ್ವರ ಹೆಂಗೆ ಇಳಿದು ಬಿಡ್ತದಲ್ಲ, ಹಾಗೆ ಸ್ವಲ್ಪ ಜ್ಞಾನ ಬಂದ ಕೂಡಲೇ ಆ ಮದ ಹೋಗ್ತದಂತೆ. ಕಿಂಚಿಜ್ಞ ಮದ ಶಬ್ದ ಎಷ್ಟು ಸ್ವಾರಸ್ಯ ಇದೆ ಅಂದ್ರೆ, ಸ್ವಲ್ಪ ತಿಳುವಳಿಕೆ ಮನುಷ್ಯನಿಗೆ ಬಂದರೂ ಸಾಕು ಆ ಅಹಂಕಾರ ತಾನಾಗೆ ಇರ್ತದೆ. ಅಂದ್ರೆ ಹೆಚ್ಚು ತಿಳುವಳಿಕೆ ಬಂದಾಗ ಹೆಚ್ಚು ಅಹಂಕಾರ ಹೋಗ್ತದೆ, ಇನ್ನೂ ಹೆಚ್ಚಿನ ತಿಳುವಳಿಕೆ ಬಂದಾಗ ಇನ್ನೂ ಹೆಚ್ಚಿನ ಅಹಂಕಾರ ಹೋಗ್ತದೆ. ಅಂದ್ರೆ ಅಹಂಕಾರ ಪಡ್ತಾನೆ ಅಂದ್ರೆ ಅದ್ರ ಅರ್ಥ ಏನಂದ್ರೆ ಅವನಿಗೆ ಸ್ವಲ್ಪ ಜ್ಞಾನವೂ ಇಲ್ಲ ಅಂತ ಅರ್ಥ. ಸ್ವಲ್ಪ ಜ್ಞಾನ ಆದರೂ ಇದ್ರೆ ಅಹಂಕಾರ ಸ್ವಲ್ಪ ಮಟ್ಟಿಗೆ ತಾನಾಗಿ ಇಳದೆ ಇಳಿತದೆ. ಅದಕ್ಕೆ ಮನುಷ್ಯ ಅವನ ಬುದ್ಧಿ ಪಕ್ವ ಆಗಬೇಕು, ವಯಸ್ಸು ಪಕ್ವ ಆಗಬೇಕು. ಅದಕ್ಕಾಗಿ ಮನುಷ್ಯ ವಾರ್ಧಕ್ಯವನ್ನು ಬಯಸಬೇಕಂತ ಅಂತ ಒಂದು ಎಲ್ಲೋ ಸುಭಾಷಿತ ಶ್ಲೋಕ ಇದೆ, ಆ ಮಾತು ನನಗೆ ನೆನಪಿಗೆ ಬರ್ತಿಲ್ಲ. ಉಳಿದವರಿಗೆಲ್ಲರಿಗೂ ಕೂಡ ವಾರ್ಧಕ್ಯ ಅಂತ ಅನ್ನೋದು ಅದೊಂದು ದೋಷ. ಯಾರಿಗೆ? ನಟರಿಗೆ, ಗಾಯಕರಿಗೆ, ಇವರಿಗೆಲ್ಲ ವಾರ್ಧಕ್ಯ ಅಂತ ಅನ್ನೋದು ದೋಷ. ಅಲ್ಲೊಂದು ಮಾತಿದೆ, ವೇಶ್ಯೆಗೆ, ನಟರಿಗೆ, ಗಾಯಕರಿಗೆಲ್ಲ ವಾರ್ಧಕ್ಯ ಅಂತ ಅನ್ನೋದು ದೋಷ. ಯಾಕಂದ್ರೆ ವಾರ್ಧಕ್ಯ ಬಂದಂತೆ ಅದು ಶಾರೀರಿಕ ಕಸುವು ಹೋಗ್ತದೆ. ಗಾಯಕರಿಗೆ ಹೋಗದೇ ಇರ್ಬೋದು, ನಟರಿಗೆ ಮತ್ತು ವೇಶ್ಯರಿಗಂತೂ ಹೋಗೇ ಹೋಗ್ತದೆ. ಹಾಗಾಗಿ ವಾರ್ಧಕ್ಯವನ್ನು ಅವರು ದೂರ ಇಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಏನೇನೋ ಪ್ರಸಾದನೆಗಳೆಲ್ಲ ಹಚ್ಕೊಂಡು ಇನ್ನೂ ನಾವು ಯುವಕರಾಗಿದ್ದೀವಿ ಅಂತ ತೋಚ್ಕೊಳ್ಳಿಕ್ಕೆ ಅಪೇಕ್ಷೆ ಪಡ್ತಾರೆ. ಆದರೆ ಯತಿ, ಮಂತ್ರಿ ಇವರಿಗೆಲ್ಲ ವಾರ್ಧಕ್ಯ ಅನ್ನೋ ಒಂದು ಭೂಷಣ. ಯತಿ, ಮಂತ್ರಿ ಮತ್ತೆ ಜ್ಞಾನಿ, ಯತಿ ಅಂದ್ಬಿಟ್ರೆ ಜ್ಞಾನಿ ಅಂತ ಕೂಡ ತಿಳ್ಕೊಳ್ಬಹುದು ತಾವಾಗಿ. ಇವರಿಗೆಲ್ಲ ವಾರ್ಧಕ್ಯ ಅನ್ನೋ ಒಂದು ಭೂಷಣ ಅಂತ ಮಾತಿದೆ. ಆ ಶ್ಲೋಕ ನನಗೆ ಪೂರ್ಣವಾಗಿ ನೆನಪು ಬರ್ತಾರೆ. ಇನ್ನೂ ಒಂದು 2-3 ವ್ಯಕ್ತಿಗಳ ಬಗ್ಗೆ ಹೇಳ್ತಾರೆ ಅಲ್ಲಿ. ಪೂರ್ವಾರ್ಧದಲ್ಲಿ ವಾರ್ಧಕ್ಯ ಯಾರಿಗೆ ಮಾರಕ ಅಂತಿದೆ, ಉತ್ತರಾರ್ಧದಲ್ಲಿ ಯಾರಿಗೆ ವಾರ್ಧಕ್ಯ ಭೂಷಣ ಅಂತಿದೆ. ಹಾಗಾಗಿ ಅಂಥ ವಾರ್ಧಕ್ಯವನ್ನ ಮನುಷ್ಯ ಬಯಸಬೇಕು. ಅಂಥ ವಾರ್ಧಕ್ಯ ನನಗೆ ಬೇಗ ಬರಲಿ, ಬುದ್ಧಿ ಪಕ್ವ ಆಗಲಿ ಅಂತ ಮನುಷ್ಯ ಬಯಸಬೇಕು. ಅಂಥವನನ್ನೇ ಆಚಾರ್ಯ ಅಂತಂತಾರೆ. ಹಾಗಾಗಿ ಜ್ಞಾನಿ ಅವನೇ ಜ್ಞಾನಿ. ಆ ಜ್ಞಾನಿ ಆದವನಿಗೆ ಸರಿಯಾಗಿ ಕರ್ಮ ಮಾಡ್ಲಿಕ್ಕೆ ಅವಕಾಶ. ಇಲ್ಲಿ ಬಂತು, ನದಿಗಳು ಇಲ್ಲಿ ಪ್ರತ್ಯೇಕವಾಗಿ ಹರಿತಿರ್ತವೆ. ಸಮುದ್ರಕ್ಕೆ ಹೋಗಿ ಸೇರ್ಕೊಂಡ್ಬಿಟ್ಮೇಲೆ ಅವು ಪ್ರತ್ಯೇಕವಾಗಿ ಹರಿಯೋದನ್ನು ಬಿಡ್ತವೆ ಮತ್ತು ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಿಲ್ಲ ಅಂತ ಹೀಗೆಲ್ಲ ಬಂತು. ಅದೊಂದು ಸುಮ್ಮನೆ ದೃಷ್ಟಾಂತ, ನೋಡಿದವ್ರಿಗೆ ಗೊತ್ತಾಗೋದಿಲ್ಲ ಅಷ್ಟೇ. ಸಮುದ್ರದ ತೀರದಲ್ಲಿ ನಿಂತರೆ ಇದು ಯಾವ ನದಿ, ಇಲ್ಲಿ ಗಂಗಾ ನದಿ ಎಲ್ಲಿದೆ, ಇಲ್ಲಿ ಯಮುನಾ ನದಿ ಎಲ್ಲಿದೆ ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ. ಆದರೆ ಒಳಗೆ ಗಂಗಾ ನದಿಯ ಪ್ರವಾಹ, ಯಮುನಾ ನದಿಯ ಪ್ರವಾಹ ಎಲ್ಲ ಪ್ರತ್ಯೇಕವಾಗಿ ಇದ್ದೇ ಇರ್ತದೆ. ಅದನ್ನೆಲ್ಲ ಹಿಂದೆ ಅನೇಕ ಬಾರಿ ಹೇಳಿದ್ದೆ. ಅದು ಆ ನದಿಗಳಿಗೆ ತಿಳಿದೇ ಇರ್ಬೋದು, ಮೇಲೆ ನಿಂತು ನೋಡುವಂಥ ಮೋಡಕ್ಕೆ, ವಾಯುವಿಗೆಲ್ಲ ಗೊತ್ತಾಗೇ ಆಗ್ತದಂತೆ. ಮತ್ತು ಕೆಲವು ಜಾತಿ ಮೀನುಗಳಿಗೆ ಯಾವ ಪ್ರವಾಹದ ಮೂಲಕ, ಯಾವ ನದಿ ಪ್ರವಾಹದ ಮೂಲಕ ಸಮುದ್ರಕ್ಕೆ ಹೋಗಿದ್ವೋ ಅದೇ ನದಿ ಪ್ರವಾಹದ ಮೂಲಕ ಮತ್ತು ವಾಪಸ್ ಬರ್ಲಿಕ್ಕೆ ಗೊತ್ತಿರ್ತದಂತೆ. ಇಂಥವೆಲ್ಲ ನೈಸರ್ಗಿಕ ವೈಚಿತ್ರ್ಯಗಳು ಈ ಜಗತ್ತಿನಲ್ಲಿವೆ. ಇಲ್ಲಿ ಇಂಥದ್ದೆಲ್ಲ ಇದೆ. ಅಂತೂ ಹೊರಗೆ ನಿಂತು ನೋಡೋವರಿಗೆ ಒಳಗೆ ನದಿ ಹರಿತಿಲ್ಲ ಅಂತ ಕಾಣಿಸ್ತದೆ. ಆದರೆ ಒಳಗೆ ನದಿಗೊಂದು ಪ್ರತ್ಯೇಕ ಅಸ್ತಿತ್ವ ಇದೆ, ಯಮುನೆಗೊಂದು ಪ್ರತ್ಯೇಕ ಅಸ್ತಿತ್ವ, ಗಂಗೆಗೊಂದು ಪ್ರತ್ಯೇಕ ಅಸ್ತಿತ್ವ. ಅದರಂತೆ ಭಗವಂತನ ಸಾಕ್ಷಾತ್ಕಾರ ಪೂರ್ಣವಾಗಿ ಆಗೋ ತನಕ ಅವನು ಎಲ್ಲ ಕರ್ಮಗಳನ್ನು ಮಾಡ್ತಿರ್ತಾನೆ. ಸಾಕ್ಷಾತ್ಕಾರ ಆಗಿಬಿಟ್ಮೇಲೆ ಬಿಟ್ಟು ಬಿಡ್ತಾನೆ ಅಂತಿದೆಯಲ್ಲ, ಬಿಟ್ಟು ಬಿಡ್ತಾನೆ ಅಂತ ನಮಗೆ ಕಾಣಿಸ್ತದೆ ಹೊರಗೆ ನಿಂತು ನೋಡೋನಿಗೆ. ಏನು ಸುಮ್ಮನೆ ಜ್ಞಾನಿಗಳಂತ ಹೇಳ್ಕೊತಾರೆ, ಏನು ಮಾಡ್ತಿಲ್ಲ ಅಂತ. ಅದಕ್ಕೆಲ್ಲ ಸರಿಯಾದ ಉದಾಹರಣೆ ಜಡ ಬರ್ತಾನೆ. ಭರತ ಅಂತ ಚಕ್ರವರ್ತಿ ಇದ್ದ, ವೃಷಭರಾಜನ ಮಗ. ಅವನಿಂದಲೇ ಈ ದೇಶಕ್ಕೆ ಭಾರತ ಅಂತ ಹೆಸರು ಬಂತು. ಅವನು ಕೊನೆ ಕಾಲದಲ್ಲಿ ಆ ಜಿಂಕೆಯೊಂದನ್ನು, ಮುಂದೆ ಭಾಗವತದಲ್ಲಿ ಅದು ಬರ್ತದೆ, ತಪಸ್ಸು ಮಾಡ್ತಿದ್ದಾಗ ಜಿಂಕೆಯೊಂದನ್ನು ನೋಡಿದೆ, ಜಿಂಕೆ ಮರಿಯೊಂದನ್ನು. ಪಾಪ ಅನಾಥ ಆಗಿದೆ ಅಂತ ಅದನ್ನು ಸಾಕಿದ. ಅನಾಥ ಆಗಿದೆ ಅಂತ ಸಾಕಿದ ಮೇಲೆ ಆ ಸಾಯೋ ಕಾಲದಲ್ಲಿ ಆ ಜಿಂಕೆಯನ್ನೇ ತಾನು ನೆನಪು ಮಾಡ್ಕೋತಿದ್ದ. ನಾನು ಸತ್ತೋಗ್ಬಿಟ್ರೆ ಜಿಂಕೆ ಗತಿ ಏನು ಅಂತ. ಅವನಿಗೆ ಜಿಂಕೆಯಾಗೆ ಹುಟ್ಟಿದ. ಜಿಂಕೆಯಾಗಿ ಇದ್ದಾಗ ಅವನಿಗೆ ಆ ಪೂರ್ವಜನ್ಮ ಸ್ಮರಣೆ ಇತ್ತು. ಮತ್ತೆ ಬ್ರಾಹ್ಮಣನಾಗಿ ಹುಟ್ಟಿದ. ಅವಾಗ ಹುಟ್ಟಿದಾಗ ಅವನಿಗೆ ಸಾಕ್ಷಾತ್ಕಾರ ಇತ್ತಾದ್ರಿಂದ ಇದು ಯಾವ ಕರ್ಮಗಳನ್ನು ಆತ ಮಾಡ್ತಿರ್ಲಿಲ್ಲಂತೆ. ಅಥವಾ ಅವಾಗ ಯಾವಾಗ ಮಾಡ್ತಿದ್ದ ಅನ್ನೋದು ಉಳಿದವ್ರಿಗೆ ಗೊತ್ತಾಗ್ತಿರ್ಲಿಲ್ಲ. ಜಡನಾಗೆ ಬಿದ್ದಿರ್ತಿದ್ದ ಅವನು. ಜಡ ಭಾರತ ಅಂತ ಅವನು ಕರಿತಿದ್ರು ಅಂತ ಅಲ್ಲಿದೆ. ಹಾಗೆ ನೋಡಿದ್ರೆ ಹಾಗೆ ಅನಿಸ್ತದೆ. ಆದರೆ ಒಳಗೆ ಅವ್ರ ಕರ್ಮಗಳನ್ನು ಮಾಡ್ತಿರ್ತಾರೆ. ಚಿಂತನೆ ಬರಲು ತ್ಯಜಿಸುವರು ಅಖಿಲ ಕರ್ಮಗಳ. ಮತ್ತು ಅದಕ್ಕೊಂದು ಬೇರೆ ಒಂದು ಅರ್ಥ ಇದೆ. ಯಸ್ತ್ವಾತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ ಆತ್ಮನ್ಯೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ. ಈ ಕರ್ಮಗಳನ್ನು ಬಿಡ್ತಾರೆ ಜ್ಞಾನಿಗಳಾದವರು ಅಂತಿದೆಯಲ್ಲ, ಅವ್ರು ಯಾವಾಗ ಬಿಡ್ತಾರೆ? ಕೆಲವು ಸಿದ್ಧಾಂತಗಳ ಪ್ರಕಾರ ಜ್ಞಾನಿಗಳಾದವರು ಕರ್ಮವನ್ನು ಪೂರ ಬಿಟ್ಟೇ ಬಿಡ್ತಾರೆ ಅಂತಿದೆ. ಆದರೆ ಈ ಸಿದ್ಧಾಂತದಲ್ಲಿ ಏನು ಹೇಳ್ತಾರೆ ಅಂದರೆ, ಯಾರು ಸಮಾಧಿಸ್ಥನಾಗಿರ್ತಾನಲ್ಲ, ಸಮಾಧಿಸ್ಥನಾದವನಿಗೆ ಸಮಾಧಿಸ್ಥ ಅವಸ್ಥೆಯಲ್ಲಿ ಮಾತ್ರ ಕರ್ಮ ಇಲ್ಲ, ಉಳಿದ ಹೊತ್ತಿನಲ್ಲಿ ಅವನು ಕೂಡ ಕರ್ಮಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಅಂತ ಸಮಾಧಿಗೆ ನಮಗೆ ಹೋಲಿಕೆ ಆಗೋದೇ ಇಲ್ಲ. ಸಮಾಧಿ ಅಂದರೆ ಅದು ಕೂಡ ಒಂದು ರೀತಿಯಿಂದ ನಿದ್ದೆ ಅಂತೆ. ಅವನು ನಿದ್ದೆ ನಾವು ಬೇಕಾದಾಗ ಮಾಡ್ತೇವೆ, ಒಂದು ಸ್ವಲ್ಪ ಹೊತ್ತು ಆದ್ಮೇಲೆ ಹೇಳ್ತೇವೆ. ಸಮಾಧಿ ಅಂತಂದ್ರೆ
ಮನುಷ್ಯ ತಾನು ಬೇಕಾದಾಗ ತನ್ನ ಏಕಾಗ್ರತೆಯನ್ನು ಪಡ್ಕೊಂಡು ಭಗವಂತನಲ್ಲಿ ಲೀನ ಆಗೋದು. ಅಂಥ ಸಮಾಧಿಸ್ಥನಾಗಿ ಅವನಿದ್ದಾಗ ಆಗ ಅವನಿಗೆ ಬೇರೆ ಕಾರ್ಯಗಳಿಲ್ಲ. ಹೊರತು ಆ ಸಮಾಧಿ ಸ್ಥಿತಿಯಿಂದ ಹೊರಗೆ ಆತ ಬಂದರೆ ಅಲ್ಲಿ ಮತ್ತೆ ಆತ ಕರ್ಮಗಳನ್ನು ಮಾಡಲೇಬೇಕು ಅಂತ ಶಾಸ್ತ್ರ ಹೇಳಿದೆ. ಹಾಗಾಗಿ ಯಾವಾಗ ಬೇಕಾದರೂ ನಾವು ಕರ್ಮವನ್ನು ಮಾಡಿದ್ರಾಯ್ತು, ಬೇಡಾದಾಗ ಬಿಟ್ರಾಯ್ತು ಅಂತ ಹೀಗೆ ಆತ ತಿಳ್ಕೊಳ್ಳುವಂತಿಲ್ಲ. ಆತ್ಮರತಿ ಇತ್ಯವಧಾರಣಾತ್ ಅಸಂಪ್ರಜ್ಞಾತ ಸಮಾಧಿಸ್ಥಸ್ಯೈವ ಕಾರ್ಯಂ ನ ವಿದ್ಯತೆ. ಇದು ಗೀತಾಭಾಷ್ಯ. ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಯಾರಿರ್ತಾರಲ್ಲ ಅವನಿಗೆ ಕಾರ್ಯ ಇಲ್ಲ, ಉಳಿದವರೆಲ್ಲರಿಗೂ ಕೂಡ ಕಾರ್ಯ ಇದ್ದೇ ಇದೆ. ಕರ್ಮಗಳನ್ನು ಎಲ್ಲರೂ ಕೂಡ ಮಾಡಲೇಬೇಕು ಅಂತ ಹೀಗೆ ಗೀತಾವಾಕ್ಯದಿಂದ ಅದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಹಾಗಾಗಿ ಕರ್ಮವನ್ನು ಸರಿಯಾಗಿ ಮಾಡುವಂತಹ ಅಧಿಕಾರ ಇರೋದು ಜ್ಞಾನಿಯಾದವನಿಗೆ. ಆ ಜ್ಞಾನಿಯಾದವನು ಕೂಡ ಕರ್ಮವನ್ನು ಯಾವಾಗ ಬಿಡ್ತಾನೆ, ಯಾವಾಗ ಬಿಡ್ಲಿಕ್ಕೆ ಅವಕಾಶ ಇದೆ ಅಂತಂದ್ರೆ ಅದನ್ನು ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲಿ ಇದ್ದಾಗ ಮಾತ್ರ. ಆಗ ಅವನಿಗೆ ಈ ಶರೀರದ ಮೇಲೆ ಪರಿವೇನೇ ಇರೋದಿಲ್ಲ. ಸಂಧ್ಯಾವಂದನೆ ಏನು ಮಾಡ್ತಾನೆ, ದೇವರ ಪೂಜೆ ಏನು ಮಾಡ್ತಾನೆ, ಮತ್ತೆ ಉಳಿದ ಸೂರ್ಯಾಸ್ತ ಸೂರ್ಯೋದಯ ಇಲ್ಲಿ ಗಮನಿಸ್ತಾನೆ ಅವಾಗ. ಅದಕ್ಕಾಗಿ ಕೃಷ್ಣಾಮೃತ ಮಹಾರ್ಣವ ಇತ್ಯಾದಿ ಗ್ರಂಥಗಳಲ್ಲಿ ಹೇಳುವಂತೆ ಅತೀತಾನಾಗತ ಜ್ಞಾನಿ ತ್ರೈಲೋಕ್ಯೋದ್ಧರಣ ಕ್ಷಮ ಏತಾದೃಶೋಪಿ ನಾಚಾರಂ ಶ್ರೌತಂ ಸ್ಮಾರ್ತಂ ಪರಿತ್ಯಜೇತ್. ಅತೀತ ಭೂತಕಾಲದ್ದು ಭವಿಷ್ಯತ್ ಕಾಲದ್ದು ಎಲ್ಲವನ್ನೂ ತಿಳ್ಕೊಂಡಂಥವನು 3 ಲೋಕವನ್ನು ತನ್ನ ತಪಸ್ಸಿನ ಬಲದಿಂದ ಉದ್ಧಾರ ಮಾಡುವಂಥ ಶಕ್ತಿ ಇದ್ರೂ ಕೂಡ ಶ್ರೌತ ಅಂದ್ರೆ ಶ್ರುತಿಯಲ್ಲಿ ಹೇಳಿದ ಕರ್ಮಗಳನ್ನ, ಸ್ಮೃತಿ ಅಂದ್ರೆ ಪುರಾಣದಲ್ಲಿ ಹೇಳಿದಂಥ ಕರ್ಮಗಳನ್ನ ನ ಪರಿತ್ಯಜೇತ್, ಬಿಡಬಾರದು. ಜ್ಞಾನೀಚ ಕರ್ಮಾಣಿ ಸದೋದಿತಾನಿ ಕುರ್ಯಾತ್ ಅಕಾಮಃ ಸತತಂ ಭವೇತ. ಕೃಷ್ಣಾಮೃತ ಮಹಾರಾಣದ ಶ್ಲೋಕಗಳು. ಜ್ಞಾನಿಯಾದವನು ಸದಾ ಉದಿತಾನೆ, ಶಾಸ್ತ್ರದಲ್ಲಿ ಹೇಳಿರುವಂಥ ಕರ್ಮಗಳನ್ನ ನಿತ್ಯ ಮಾಡ್ತಾನೆ ಇರಬೇಕು. ಅವನದನ್ನ ಬಿಡುವಂತಿಲ್ಲ. ಅದು ಒಂದು ದಾಸರ ಒಂದು ಪದ ಇದೆ. ಆ ದಾಸರ ಪದ್ಯದೊಂದಿಗೆ ಪುರಂದರದಾಸರ ಪದ್ಯ ಅದು. ಅದರ ಇನ್ನು ಸ್ವಲ್ಪ ಮೇಲ್ನೋಟದ ಒಂದಿಗೆ ಇವತ್ತಿನ ಈ ಭಾಗ ಮುಕ್ತಾಯ ಆಗ್ತದೆ. ವಿಧಿ ನಿಷೇಧ ನಿನ್ನೆವರಿಗೆಂತೋ ಹರಿಯೇ, ವಿಧಿ ನಿನ್ನ ಸ್ಮರಣೆ ನಿಷೇಧ ವಿಸ್ಮೃತಿ ಎಂಬ ವಿಧಿಯೊಂದನೇ ಬಲ್ಲರಲ್ಲದೆ ಮತ್ತೊಂದು. ನಿನ್ನ ಭಕ್ತರಿಗೆ ವಿಧಿ ನಿಷೇಧ ಎಂಥದ್ದು? ನಿನ್ನನ್ನು ಸ್ಮರಣೆ ಮಾಡೋದೇ ವಿಧಿ, ನಿನ್ನನ್ನು ಮರೆಯೋದೇ ಸ್ಮೃತಿ. ಮಿಂದದ್ದೇ ಗಂಗಾದಿ ಪುಣ್ಯ ತೀರ್ಥಗಳು. ಎಲ್ಲಿ ಸ್ನಾನ ಮಾಡಿದ್ರೆ ಅದೇ ಗಂಗಾ ತೀರ್ಥ. ಬಂದದ್ದೇ ಪುಣ್ಯಕಾಲ ಸಾಧು ಜನರು. ನಿಂದದ್ದೇ ಗಯ ವಾರಣಾಸಿ ಕುರುಕ್ಷೇತ್ರ. ಎಲ್ಲಿ ನಿಂತಿರ್ತಾರೋ ಅದೇ ಕ್ಷೇತ್ರ. ಕಂಡದ್ದೆಲ್ಲ ನಿನ್ನ ಮೂರ್ತಿ. ಭೂಮಂಡಲವೇ ನಿನ್ನ ಶಯನವೇ ದಂಡ ಪ್ರಣಾಮ. ಮಲ್ಕೊಳ್ಳೋದೆಲ್ಲ ನಿನಗೆ ನಮಸ್ಕಾರ ಮಾಡಿದಂತೆ. ನಡೆಯೋದೆಲ್ಲ ನಿನ್ನ ಪ್ರದಕ್ಷಿಣೆ. ನುಡಿಯುವ ನುಡಿಗಳು ಎಲ್ಲ ಗಾಯತ್ರಿಯ ಮಂತ್ರ. ಅದು ಕಂಡ ವಿಷಯ ಸುಖವೆಲ್ಲ ಇಂದ್ರಿಯಾಗ್ನಿಯಲ್ಲಿ ಹೋಮ. ದೃಢಪ್ರಾಜ್ಞರೇನ ಮಾಡಿದಿರದೆ ಮರ್ಯಾದೆ. ಇದು ಕೂಡ ಭಗವದ್ಗೀತೆ ಮಾತೆ. ಪ್ರಾಣಾನ್ ಪ್ರಾಣೇಶು ಜುಹ್ವತಿ ಇಂದ್ರಿಯಾಗ್ನಿಷು ಜುಹ್ವತಿ. ನಾವೇನು ಸುಖ ಪಡ್ತೇವಲ್ಲ ನಿತ್ಯ 5 ಕರ್ಮೇಂದ್ರಿಯ 5 ಜ್ಞಾನೇಂದ್ರಿಯಗಳಿಂದ, ಆ ಜ್ಞಾನೇಂದ್ರಿಯದಿಂದ ಪಡುವಂಥ ಸುಖವೆಲ್ಲವೂ ಕೂಡ ಆಯಾ ಇಂದ್ರಿಯ ಅನ್ನುವಂಥ ಅಗ್ನಿಯಲ್ಲಿ ಮಾಡಿದ ಹೋಮ ಅಂತ ಅವರು ಅನುಸಂಧಾನ ಮಾಡ್ತಾರೆ. ಅದು ಭಗವದ್ಗೀತಾದ ಶ್ಲೋಕ. ಇಂದ್ರಿಯಾಗ್ನಿಷು ಜುಹ್ವತಿ ಅಪರೇ ನಿಯತಾಹಾರ ಇಂದ್ರಿಯಾಗ್ನಿಷು ಜುಹ್ವತಿ. ಶ್ಲೋಕ ಸ್ವಲ್ಪ ನಾನು ತಪ್ಪಾಗಿ ಹೇಳಿರ್ಬೋದು. ಅಂತೂ ಪಡೋ ಸುಖವೂ ಕೂಡ ಒಂದು ಹೋಮ ಅಂತ ತಿಳ್ಕೊಳ್ತಾರೆ ಅವರು. ಎಲ್ಲಿ ಹೋದರೆ ಮನಸ್ಸು ಅಲ್ಲೇ ಸಮಾಧಿ. ಸುಲಭವಾಗಿ ಅವರಿಗೆ ಸಮಾಧಿ ಸಿಗ್ತದೆ. ಚಲ್ವ ಪುರಂದರ ವಿಠ್ಠಲ ರಾಯನ್ನ ಬಲ್ಲಿದವರಿಗೆ ಎಲ್ಲಿ ಹುದು ಪುಣ್ಯ ಪಾಪದ ಲೇಪ. ಅವರಿಗೆ ಪುಣ್ಯ ಪಾಪದ ಲೇಪ ಇಲ್ಲ. ಅಂತಹ ಜ್ಞಾನಿಗಳಾದವರಿಂದ ಭಗವಂತ ಅವರನ್ನು ಹಾಗೆ ಕ್ಷಮೆ ಮಾಡ್ತಾನೆ ಅಂತ ಅದರ ಅಭಿಪ್ರಾಯ. ಇದರೊಂದಿಗೆ ಈ ಹರಿಕಥಾಮೃತಸಾರದ 10ನೆಯ ಸಂಧಿಯ 8ನೇ ಪದ್ಯ ಮತ್ತು ಒಟ್ಟಾರೆ ಹರಿಕಥಾಮೃತಸಾರದ ಶ್ಲೋಕಗಳಲ್ಲಿ 285ನೆಯ ಪದ್ಯದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.